ಎಲ್ರಿಗೂ ನಮಸ್ಕಾರ. ಹೋದ ತರಗತಿಯಲ್ಲಿ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪಾರ್ಟ್ 1 ಅಂತ ಒಂದು ಕ್ಲಾಸ್ ಮಾಡಿದ್ವಿ. ಅದರಲ್ಲಿ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ನರ್ವಸ್ ಸಿಸ್ಟಮ್ ಅಂದ್ರೆ ಏನು, ಹಾಗೆ ನರ್ವಸ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಮೆಸೇಜ್ ಪಾಸ್ ಆಗುತ್ತೆ, ಹಾಗೇನೆ ಟೈಪ್ಸ್ ಆಫ್ ನರ್ವಸ್ ಸಿಸ್ಟಮ್. ಅದರಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಂತು, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬಂತು, ಅದಾದ ನಂತರ ನ್ಯೂರಾನ್ಸ್ಗಳು ಬಂತು, ನ್ಯೂರಾನ್ಸ್ಗಳಲ್ಲಿ ಟೈಪ್ಸ್ ಬಂತು, ಹಾಗೇನೆ ಒಂದಷ್ಟು ಬ್ರೈನ್ಸ್ ಅಲ್ಲಿ ಟೈಪ್ಸ್ ನೋಡಿದ್ವಿ, ಸ್ಪೈನಲ್ ಕಾರ್ಡ್ ಬಗ್ಗೆ ಎಲ್ಲ ನೋಡಿದ್ವಿ ಅಲ್ವಾ. ಇವತ್ತು ಅದ್ರ ಮುಂದುವರಿದ ಭಾಗ ಅಂದ್ರೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪಾರ್ಟ್ 2 ಅಂತ ಒಂದು ಸೆಷನ್ ಮಾಡೋಣ. ಇದರಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊತೀವಿ. ಹೋದ ತರಗತಿಯಲ್ಲಿ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ತಿಳ್ಕೊತೀವಿ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಮೆಸೇಜ್ ಪಾಸ್ ಆಗುತ್ತೆ, ಬಟ್ ಯಾವುದೇ ರೀತಿ ನರ್ವ್ ಸಹಾಯದಿಂದ ಆಗೋದಿಲ್ಲ, ಬಟ್ ಬೇರೆ ರೀತಿ ಆಗುತ್ತೆ. ಹೇಗಾಗುತ್ತೆ ಅಂತ ನಾವು ಮುಂದೆ ನೋಡೋಣ. ಓಕೆ, ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಏನ್ ಎಂಡೋಕ್ರೈನ್ ಸಿಸ್ಟಮ್, ಅಥವಾ ಏನೋ ಒಂದು ಐಡಿಯಾ ಬರ್ಬೋದು. ಎಂಡೋಕ್ರೈನ್ ಅಂದ್ರೆ ಏನೋ ನಮ್ಮ ಬಾಡಿಯಲ್ಲಿ ಇರುವಂತಹ ಒಂದಷ್ಟು ಪಾರ್ಟ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಅವು ಏನು ಬೇರೆ ಅಲ್ಲ, ನಮ್ಮ ಬಾಡಿಯಲ್ಲೇ ಇರ್ತಕ್ಕಂತಹ ಪಾರ್ಟ್ಸ್. ಬಟ್ ಇವು ಏನಕ್ಕೆ ವರ್ಕ್ ಮಾಡ್ತವೆ ಅಂದ್ರೆ ಹಾರ್ಮೋನ್ ಸೆಕ್ರೇಷನ್ಗೆ ಇವು ವರ್ಕ್ ಮಾಡ್ತಕ್ಕಂತಹ ಗ್ಲ್ಯಾಂಡ್ಸ್ಗಳು. ನಾವಲ್ಲಿ ಪಿಕ್ಚರ್ ಅಲ್ಲಿ ಒಂದಷ್ಟು ಹೈಲೈಟ್ ಮಾಡಿದ್ದಾರೆ. ಒಂದು ನಮ್ಮ ಗಂಟ್ಲ ಹತ್ರ ಹೈಲೈಟ್ ಮಾಡಿದ್ದಾರೆ, ಹಾಗೇನೆ ಒಂದು ಹೊಟ್ಟೆ ಪ್ಯಾಂಕ್ರಿಯಾಸ್ ಹತ್ರ ಹೈಲೈಟ್ ಮಾಡಿದ್ದಾರೆ, ಮತ್ತೆ ಇನ್ನ ಕೆಲವು ನಮ್ಮ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇರುತ್ತಲ್ವಾ ಅಲ್ಲಿ ಕೆಲವೊಂದು ಹೈಲೈಟ್ ಮಾಡಿದ್ದಾರೆ. ಇವೆಲ್ಲ ಏನು ಹೈಲೈಟ್ ಮಾಡಿದಾರಲ್ವಾ ಆ ಪಾರ್ಟ್ಸ್ ಅಲ್ಲಿ ಎಲ್ಲವೂ ಕೂಡ ಒಂದಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇರ್ತವೆ. ಓಕೆನಾ, ಒನ್ ಬೈ ಒನ್ ಏನು ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಏನು, ಹಾರ್ಮೋನ್ಸ್ ಅಂದ್ರೆ ಏನು, ಯಾವೆಲ್ಲ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ಅನಿಮಲ್ಸ್ ಅಲ್ಲಿ ಅಂತ ನೋಡೋಣ. ಓಕೆ, ಎಂಡೋಕ್ರೈನ್ ಸಿಸ್ಟಮ್ ಏನು, ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ನೋಡೋಣ. The endocrine system is a network of glands that produce and release hormones. ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಏನು, ಒಂದಷ್ಟು ನೆಟ್ವರ್ಕ್ ಅಂದ್ರೆ ಕನೆಕ್ಟ್ ಇರುತ್ತೆ. ಏನ್ ಮಾಡುತ್ತೆ ಇದು ಅಂದ್ರೆ ದಟ್ ರಿಲೀಸ್ ಅಂಡ್ ಪ್ರೊಡ್ಯೂಸ್ ಹಾರ್ಮೋನ್ಸ್. ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ ಹಾರ್ಮೋನ್ಸ್ ನ? ದಟ್ಟು ಕೆಮಿಕಲ್ ಕೆಮಿಕಲ್ ಮೆಸೆಂಜರ್ಸ್ ಥ್ರೂ ಇದು ಹಾರ್ಮೋನ್ಸ್ ನ ಸೆಕ್ರೇಟ್ ಮಾಡುತ್ತೆ. ಬಟ್ ನಾವು ನಿನ್ನೆ ನೋಡಿದ್ವಿ ನರ್ವಸ್ ಸಿಸ್ಟಮ್ ಅಲ್ಲಿ ಹೇಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಪಾಸ್ ಆಗ್ತಾ ಇತ್ತು, ಅಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಬಟ್ ಇಲ್ಲಿ ಕೆಮಿಕಲ್ ಸಿಗ್ನಲ್ಸ್ ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಥ್ರೂ ಎಲ್ಲವೂ ಕೂಡ ಇಲ್ಲಿ ಹಾರ್ಮೋನ್ಸ್ ಶೇರ್ ಆಗ್ತಕ್ಕಂಥದ್ದು. ಓಕೆನಾ, ದೆನ್ ದಟ್ ಕಂಟ್ರೋಲ್ಸ್ ಎ ವೈಡ್ ರೇಂಜ್ ಆಫ್ ಬಾಡಿಲಿ ಫಂಕ್ಷನ್ಸ್. ಅಂದ್ರೆ ನಮ್ಮ ಬಾಡಿಯಲ್ಲಿ ಆಗ್ತಕ್ಕಂತಹ ಫಂಕ್ಷನ್ಸ್. ಯಾವ ರೀತಿ ಫಂಕ್ಷನ್ಸ್? ಮೆಟಬಾಲಿಸಮ್ ಇರ್ಬೋದು. ಮೆಟಬಾಲಿಸಮ್ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ಇರ್ಬೋದು, ಅಥವಾ ಬೇರೆ ಆರ್ಗಾನಿಸಮ್ ಬಾಡಿಯಲ್ಲಿ ಆಗ್ತಕ್ಕಂತಹ ಒಂದು ಟೋಟಲ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಗ್ರೋತ್ ಅಂದ್ರೆ ಎಕ್ಸ್ಟರ್ನಲ್ ಫ್ಯೂಚರ್ಸ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿರ್ತೀವಲ್ವಾ. ಎಕ್ಸ್ಟರ್ನಲ್ ಫ್ಯೂಚರ್ಸ್ ಚೇಂಜ್ ಆಗೋದಿರ್ಬೋದು, ಕೈ ಕಾಲುಗಳು ದಪ್ಪ ಆಗೋದಿರ್ಬೋದು. ಮಾಮೂಲಿ ನಾವು ವಯಸ್ಸಾದಾಗೆ ಎಕ್ಸ್ಟರ್ನಲಿ ನಮ್ಮ ಬಾಡಿ ಚೇಂಜ್ ಆಗುತ್ತಲ್ವಾ, ಅದನ್ನ ನಾವು ಗ್ರೋತ್ ಅಂತ ಹೇಳ್ತೀವಿ ಎಕ್ಸ್ಟರ್ನಲ್ ಚೇಂಜಸ್ಗೆ. ಓಕೆನಾ, ಆಮೇಲೆ ಮೂಡ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಹಾಗೇನೆ ರಿಪ್ರೊಡಕ್ಷನ್ ಬಗ್ಗೆ ಇರ್ಬೋದು. ಇವೆಲ್ಲವೂ ಕೂಡ ಯಾವ್ದ್ರಲ್ಲಾಗುತ್ತೆ, ಹೇಗೆ ಕಂಟ್ರೋಲ್ ಆಗುತ್ತೆ? ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಥ್ರೂ ಕಂಟ್ರೋಲ್ ಆಗುತ್ತೆ. ಹಾಗಾದ್ರೆ ನರ್ವಸ್ ಸಿಸ್ಟಮ್ ಪಾತ್ರ ಏನು ಇಲ್ವಾ ಅಂದ್ರೆ ಅದು ಕೂಡ ಕೆಲಸ ಮಾಡುತ್ತೆ. ಎರಡೂ ಕೂಡ ಇಲ್ಲಿ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತವೆ. ನಮ್ಮ ಪಾಠದ ಹೆಸರಲ್ಲೇ ಇದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇರಬೇಕು. ಓಕೆನಾ, ನೆಕ್ಸ್ಟ್ ಅನಿಮಲ್ ಹಾರ್ಮೋನ್ಸ್ ಬಗ್ಗೆ ನೋಡೋಣ. ಏನ್ ಅನಿಮಲ್ ಹಾರ್ಮೋನ್ಸ್ ಅಂದ್ರೆ, ದ ಎಂಡೋಕ್ರೈನ್ ಸಿಸ್ಟಮ್ ಈಸ್ ಮೇಡ್ ಅಪ್ ಆಫ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್. ಇಲ್ಲೊಂದು ನೀವು ಇಂಪಾರ್ಟೆಂಟ್ ಇದೆ, ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ. ಏನು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂದ್ರೆ? ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂದ್ರೆ ಡಕ್ಟ್ ಅಂದ್ರೆ ಪೈಪ್ ಅಂತ. ಓಕೆನಾ, ಪೈಪ್ ಇಲ್ಲದೆ ಇರುವಂತಹ ಗ್ಲ್ಯಾಂಡ್ ಗೆ ನಾವೇನಂತ ಕರಿತೀವಿ? ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಡಕ್ಟ್ ಗ್ಲ್ಯಾಂಡ್ ಇದಾವ ಅಂದ್ರೆ ಎಸ್, ಡಕ್ಟ್ ಗ್ಲ್ಯಾಂಡ್ಸ್ ಕೂಡ ಇದಾವೆ. ನಮ್ಮ ಈ ಸೋಫೆಗಸ್ ಇರ್ಬೋದು, ಎಲ್ಲಿ ಪೈಪ್ ಥ್ರೂ ಇನ್ಫಾರ್ಮೇಶನ್ ಅಥವಾ ಒಂದು ಮೆಟೀರಿಯಲ್ ಪೈಪ್ ಥ್ರೂ ಪಾಸ್ ಆಗುತ್ತಲ್ವಾ, ಅದಕ್ಕೆ ನಾವು ಡಕ್ಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಡಕ್ಟ್ಲೆಸ್ ಗ್ಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಪೈಪ್ ರೀತಿಯ ಕನೆಕ್ಷನ್ಗಳು ಇರೋದಿಲ್ಲ. ಓಕೆನಾ, ದೆನ್ ಎಂಡೋಕ್ರೈನ್ ಸಿಸ್ಟಮ್ ಇಸ್ ಮೇಡ್ ಅಪ್ ಆಫ್ ಡಕ್ಟ್ಲೆಸ್ ಗ್ಲ್ಯಾಂಡ್ ದಟ್ ಎಮಿಟ್ ಕೆಮಿಕಲ್ ಕಾಂಪೌಂಡ್ಸ್. ಈ ಎಂಡೋಕ್ರೈನ್ ಸಿಸ್ಟಮ್ ಏನಾಗುತ್ತೆ, ಡಕ್ಟ್ಲೆಸ್ ಗ್ಲ್ಯಾಂಡ್ ಇಂದ ಆಗಿರುತ್ತೆ. ಅಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಸೆಕ್ರೆಟ್ ಆಗುತ್ತೆ ಅಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ? ದಟ್ ಈಸ್ ಹಾರ್ಮೋನ್ಸ್. ಓಕೆನಾ, ಹಾರ್ಮೋನ್ಸ್ ಅಂತ ಕರಿತೀವಿ ಆ ಕೆಮಿಕಲ್ಸ್ಗೆ. ನಮ್ಮ ಬಾಡಿಯಲ್ಲಿ ಸೆಕ್ರೆಟ್ ಆಗುತ್ತಲ್ವಾ ಒಂದು ಇನ್ಫಾರ್ಮೇಶನ್ ನ ಪಾಸ್ ಮಾಡ್ಲಿಕ್ಕೆ, ಅದಕ್ಕೆ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಅಂಡ್ these hormones are chemical messenger that release directly into blood stream. ಈ ಹಾರ್ಮೋನ್ಸ್ ನಮ್ಮ ಬಾಡಿ ಒಳಗಡೆ ಎಲ್ಲ ಹೋಗ್ಬೇಕಲ್ವಾ. ನಾನು ಈಗಾಗ್ಲೇ ಹೇಳ್ದೆ ಯಾವುದೇ ರೀತಿ ಡಕ್ಟ್ಸ್ ಇರೋದಿಲ್ಲ, ಯಾವುದೇ ರೀತಿ ಪೈಪ್ಸ್ ಇರೋದಿಲ್ಲ ಅಂತ. ಪೈಪ್ ಇಲ್ಲ, ಯಾವುದೇ ಡಕ್ಟ್ ಇಲ್ಲ ಅಂದ್ರೆ ಹೇಗಾದ್ರೂ ಹೋಗ್ಬೇಕಲ್ವಾ, ಯಾವ್ದಾದ್ರು ಒಂದು ಮಾರ್ಗ ಬೇಕೇ ಬೇಕು ಹೋಗ್ಲಿಕ್ಕೆ ಅಲ್ವಾ. ಅವಾಗ ಹೇಗೆ ಈ ಹಾರ್ಮೋನ್ಸ್ ಎಲ್ಲ ಬೇರೆ ಪಾರ್ಟ್ಗೆ ಹೋಗಿ
ತನ್ನ ಕೆಲಸ ಮಾಡ್ತವೆ ಅಂದ್ರೆ ಆ ಬ್ಲಡ್, ನಮ್ಮ ಬ್ಲಡ್ ಹರಿತಾ ಇರುತ್ತೆ ಅಲ್ವಾ ನಮ್ಮ ಬಾಡಿಯಲ್ಲಿ, ಆ ಬ್ಲಡ್ ಸ್ಟ್ರೀಮ್ಗೆ ಏನ್ ಮಾಡುತ್ತೆ, ಹಾರ್ಮೋನ್ ರಿಲೀಸ್ ಆಗುತ್ತೆ. ಅವಾಗ ನಮ್ಮ ಬಾಡಿ ಥ್ರೂ ಎಲ್ಲಾ ಕಡೆಗೂ ಕೂಡ ಈ ಹಾರ್ಮೋನ್ ಸ್ಪ್ರೆಡ್ ಆಗುತ್ತೆ. ಓಕೆನಾ? ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ವಿ. ನೆಕ್ಸ್ಟ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಯಾವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದಾವೆ ಅಂತ ನೋಡೋಣ. ಸುಮ್ನೆ ಒಂದಷ್ಟು ಎಕ್ಸಾಂಪಲ್ಗಳು ನೋಡೋಣ ಯಾವ್ದಾವ್ದಿದೆ ಅಂತ. ಒಂದು ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆನಾ? ಇದೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್. ಇದು ನಮ್ಮ ಬ್ರೈನ್ ಹತ್ರ ಪ್ರೆಸೆಂಟ್ ಇರುತ್ತೆ. ಓಕೆನಾ? ದೆನ್ ಅದಾದ ನಂತರ ಪೈನಿಯಲ್ ಗ್ಲ್ಯಾಂಡ್ ಇರ್ಬೋದು, ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸ್ ಇದೆಯಲ್ವಾ, ಇಟ್ ಈಸ್ ಬೋತ್ ಡಕ್ಟ್ ಅಂಡ್ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಎಂಡೋಕ್ರೈನ್ ಮತ್ತೆ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಓಕೆನಾ? ದೆನ್ ಟೆಸ್ಟಿಸ್ ಅಂಡ್ ಓವರಿ, ರಿಪ್ರೊಡಕ್ಟಿವ್ ಪಾರ್ಟ್ ಇದಾವೆ ಅಲ್ವಾ ಮೆನ್ ಅಂಡ್ ವುಮೆನ್ ಅಲ್ಲಿ, ಅದು ಟೆಸ್ಟಿಸ್ ಅಂಡ್ ಓವರಿಗಳನ್ನು ಕೂಡ ನಾವು ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ದೆನ್ ಅಂಡ್ ಅದರ್ ಸಮ್ ಎಕ್ಸಾಂಪಲ್ಸ್, ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ. ಒನ್ ಬೈ ಒನ್ ನಾವು ಅವನ್ನ ನೋಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್, ಫಸ್ಟ್ ಒನ್, ಪಿಟ್ಯೂಟರಿ ಗ್ಲ್ಯಾಂಡ್. ಈ ಪಿಟ್ಯೂಟರಿ ಗ್ಲ್ಯಾಂಡು ಒಂಥರ ನಾವು ನರ್ವಸ್ ಸಿಸ್ಟಮ್ ಅಲ್ಲಿ ಬ್ರೈನ್ ನೋಡಿದ್ವಿ ಅಲ್ವಾ, ಅದೇ ರೀತಿ ಇಲ್ಲಿ ಈ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಇದೊಂಥರ ಬ್ರೈನ್ ರೀತಿಯಾಗಿ ಕೆಲಸ ಮಾಡುತ್ತೆ. ಬಿಕಾಸ್ ಎಲ್ಲಾ ಗ್ಲ್ಯಾಂಡ್ಗಳು ವರ್ಕ್ ಆಗೋದು ಕೂಡ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಗೈಡ್ಲೈನ್ಸ್ ಕೊಟ್ಟ ಮೇಲೆನೆ ಅವೆಲ್ಲವೂ ವರ್ಕ್ ಆಗೋದು. ಒಂಥರ ಬ್ರೈನ್ ರೀತಿ ಏನು ತನ್ನ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಈ ಪಿಟ್ಯೂಟರಿ ಗ್ಲ್ಯಾಂಡ್. ಅದಕ್ಕೆ ನಾವ್ ಇದನ್ನ ದ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ಮಾಸ್ಟರ್ ಗ್ಲ್ಯಾಂಡ್. ನೋಡಿ, ಆ ರೀತಿ ಕೆಲಸ ಮಾಡೋದ್ರಿಂದನೇ ಎಲ್ಲಾದ್ರು ಕೂಡ ನಾವು ಎಲ್ಲಾ ಬೇರೆ ಗ್ಲ್ಯಾಂಡ್ಸ್ ಗಳು ಇರ್ತವೆ ಅಲ್ವಾ, ಚಿಕ್ಕ ಪುಟ್ಟ ಗ್ಲ್ಯಾಂಡ್ಸ್ ಗಳು, ಅವೆಲ್ಲದ್ರ ಜೊತೆ ಕೋಆರ್ಡಿನೇಟ್ ಆಗಿ ಮಾಡಿ ಇದು ಕೆಲಸಗಳನ್ನ ಮಾಡಿಸುತ್ತೆ. ಸೊ ಇದನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ದಟ್ ಸೆಕ್ರೇಟ್ ಸೆವೆರಲ್ ಹಾರ್ಮೋನ್ಸ್ ಟು ರೆಗ್ಯುಲೇಟ್ ದ ಆರ್ಗನ್ಸ್ ಆಸ್ ವೆಲ್ ಆಸ್ ಅದರ್ ಗ್ಲ್ಯಾಂಡ್ಸ್. ತನ್ನ ಒಂದು ಗ್ಲ್ಯಾಂಡ್ ಏನಿದೆಯೋ ಪಿಟ್ಯೂಟರಿ ಗ್ಲ್ಯಾಂಡ್, ಅದು ಕೂಡ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಹಾಗೇನೆ ಬೇರೆ ಗ್ಲ್ಯಾಂಡ್ಸ್ ಗಳಿದಾವೆ ಅಲ್ವಾ, ಆ ಬೇರೆ ಗ್ಲ್ಯಾಂಡ್ಸ್ ಗಳು ಕೂಡ ಕೆಲಸ ಮಾಡೋ ರೀತಿ ಕೆಲವೊಂದು ಹಾರ್ಮೋನ್ಸ್ ನ ರಿಲೀಸ್ ಮಾಡಿ ಕಳಿಸುತ್ತೆ. ಓಕೆನಾ? ಅವಾಗ ಬೇರೆ ಏನಿರ್ತವೆ, ಬೇರೆ ಗ್ಲ್ಯಾಂಡ್ಸ್ ಇರ್ತವೆ, ಅವು ಕೂಡ ಕೆಲಸ ಸ್ಟಾರ್ಟ್ ಮಾಡ್ತವೆ. ಓಕೆ? ದೆನ್ ಇಟ್ ಈಸ್ ಸಿಚುವೇಟೆಡ್ ಇಟ್ ದ ಬೇಸ್ ಆಫ್ ದ ಬ್ರೈನ್. ಆ ಬ್ರೈನ್ ಬೇಸ್ ಏನಿದೆಯೋ ಆ ಜಾಗದಲ್ಲಿ ಇದಿರ್ತಕ್ಕಂಥದ್ದು, ಈ ಜಾಗದಲ್ಲಿ. ದೆನ್ ಇಟ್ ಹ್ಯಾಸ್ ಅ 2 lobes, ನೇಮ್ಲಿ ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್ ಲೋಬ್ ಅಂತ 2 ಲೋಬ್ಸ್ ಇರುತ್ತೆ. ಅಂಡ್ ದಿಸ್ ಗ್ಲ್ಯಾಂಡ್ ಸೆಕ್ರೇಟ್ಸ್ ಮೆನಿ ಹಾರ್ಮೋನ್ಸ್. ಈ ಗ್ಲ್ಯಾಂಡ್ಸ್ ಅಲ್ಲಿ ತುಂಬಾ ಹಾರ್ಮೋನ್ಸ್ ನ ಸೆಕ್ರೇಟ್ ಮಾಡುತ್ತೆ. ಯಾಕೆ ಸೆಕ್ರೇಟ್ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ಫಂಕ್ಷನಿಂಗ್ ಆಫ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳಿದಾವೆ ಅಲ್ವಾ, ಪ್ಯಾಂಕ್ರಿಯಸ್ ಇರ್ಬೋದು, ಹಾಗೇನೆ ಟೆಸ್ಟಿಸ್ ಇರ್ಬೋದು, ದೆನ್ ಓವರೀಸ್ ಇರ್ಬೋದು, ಬೇರೆ ಬೇರೆ ಗ್ಲ್ಯಾಂಡ್ಸ್ ಇದಾವೆ ಅಲ್ವಾ, ಅವೆಲ್ಲವೂ ಕೂಡ ವರ್ಕ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ಯಾವ್ದೆಲ್ಲ ಗ್ಲ್ಯಾಂಡ್ಸ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ, ಯಾವ್ದೆಲ್ಲ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡೋದಾದ್ರೆ, ಹಾರ್ಮೋನ್ ಸೆಕ್ರೆಟೆಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್. ಒಂದು ಗ್ರೋತ್ ಹಾರ್ಮೋನ್ ಅಂತ ಇದೆ. ಏನು ಗ್ರೋತ್ ಹಾರ್ಮೋನ್ ಅಂದ್ರೆ? ನಮ್ಮ ಗ್ರೋತ್ಗೆ ಸಹಾಯ ಮಾಡುತ್ತೆ ಅಲ್ವಾ, ಅದಕ್ಕೆ ನಾವು ಗ್ರೋತ್ ಹಾರ್ಮೋನ್ ಅಂತ ಹೇಳ್ತೀವಿ. ಹಾಗೇನೆ ಅದಕ್ಕೆ ಇನ್ನೊಂದು ಹೆಸರು ಇದೆ, ನಾವು ಅದನ್ನ STH ಅಂತ ಕರಿತೀವಿ. ಏನು STH ಅಂದ್ರೆ? ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್ ಅಂತ. ಓಕೆನಾ? ಗ್ರೋತ್ ಹಾರ್ಮೋನ್ ಅಂತ ಬೇಕಿದ್ರು ಕೇಳ್ಬೋದು, ಹಾಗೇನೆ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್ ಅಂತ ಬೇಕಿದ್ರು ಕೇಳ್ಬೋದು. ಏನಿದ್ರು ಕೆಲಸ ಈ ಹಾರ್ಮೋನ್ದು? ಇಟ್ ರೆಗ್ಯುಲೇಟ್ಸ್ ಬೋತ್ ಫಿಸಿಕಲ್ ಅಂಡ್ ಮೆಂಟಲ್ ಗ್ರೋತ್. ಇದು ಫಿಸಿಕಲ್ ಗ್ರೋತ್ ಮತ್ತೆ ಮೆಂಟಲ್ ಗ್ರೋತ್ ಚೆನ್ನಾಗ್ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಕೆಲಸ ಮಾಡುತ್ತೆ ಈ ಹಾರ್ಮೋನ್. ಅದಾದ ನಂತರ ನಮ್ಗೆಲ್ಲ ಗೊತ್ತು, ಥೈರಾಯ್ಡ್ ಅಂತ ಒಂದು ಗ್ಲ್ಯಾಂಡ್ ಇದೆ, ಅಲ್ಲೂ ಕೂಡ ಒಂದಷ್ಟು ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ ಗೊತ್ತು. ಆ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಮಾಡ್ಬೇಕಲ್ವಾ, ಅದಕ್ಕೆಲ್ಲವೂ ಕೂಡ ಒಂದು ಸ್ಟಿಮ್ಯುಲೇಟ್ ಮಾಡಿ ಕೆಲಸ ಮಾಡು ನೀನು ಅಂತ ಹೇಳ್ತಕ್ಕಂಥದ್ದು ಯಾವುದು? ಇದು ಪಿಟ್ಯೂಟರಿ ಗ್ಲ್ಯಾಂಡ್. ಹೇಗೆ ಮಾಡಿಸುತ್ತೆ ಅಂದ್ರೆ, TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಮಾಡೋದ್ರ ಮೂಲಕ ಏನ್ ಮಾಡುತ್ತೆ, ಅದು ಕೆಲಸ ಮಾಡುತ್ತೆ. It stimulates the secretion of hormone from thyroid gland. Thyroid gland ಇಂದ ಹಾರ್ಮೋನ್ ಸೆಕ್ರೀಟ್ ಆಗೋ ರೀತಿ ಇದು ನೋಡ್ಕೊಳ್ಳುತ್ತೆ. ದೆನ್ ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್, ACTH ಅಂತ ಹೇಳ್ತೀವಿ. ಅದು ಏನಿದು? ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್. ಓಕೆ? ಏನಿದ್ರು ಕೆಲಸ? ಇಟ್ ರೆಗ್ಯುಲೇಟ್ಸ್ ದ ಸೆಕ್ರೇಷನ್ ಆಫ್ ಹಾರ್ಮೋನ್ಸ್ ಫ್ರಮ್ ದ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ಅಂತ ಬರುತ್ತೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್. ನಾವು ನಿನ್ನೆ ಅಡ್ರಿನಲಿನ್ ಅಂತ ಒಂದು ಕೇಳಿದ್ವಿ ಹಾರ್ಮೋನ್, ಆ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ. ಓಕೆನಾ? ಆ ಅಡ್ರಿನಲ್ ಗ್ಲ್ಯಾಂಡ್ ಕೆಲಸ ಮಾಡಬೇಕು ಅಂದ್ರೆ ಈ ACTH ಇದೆಯಲ್ವಾ, ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ರಿಲೀಸ್ ಆಗಿ ಅಡ್ರಿನಲ್ ಗ್ಲ್ಯಾಂಡ್ ಗೆ ಬರಬೇಕು. ಓಕೆನಾ? ಅವಾಗ ಅಡ್ರಿನಲ್ ಗ್ಲ್ಯಾಂಡ್ ತನ್ನ ಕೆಲಸನ ಮಾಡ್ಕೊಂಡು ಹೋಗುತ್ತೆ. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಹಾರ್ಮೋನ್ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಸೆಕ್ರೆಟ್ ಆಗುವಂತದ್ದು MSH ಅಂತ, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ.
ಏನು ಈ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದ್ರೆ ಏನಿಲ್ಲ, ಇಟ್ ಕಂಟ್ರೋಲ್ಸ್ ಸಿಂಥಸಿಸ್ ಆಫ್ ಮೆಲನಿನ್ ಇನ್ ಎ ಸ್ಕಿನ್. ನಮ್ಮ ಸ್ಕಿನ್ ನಲ್ಲಿ, ನಮ್ಮ ಸ್ಕಿನ್ ಕಲರ್ಗೆ ಮೇನ್ ರೀಸನ್ ಆಗಿರ್ತಕ್ಕಂತಹ ಹಾರ್ಮೋನ್ ಯಾವ್ದಪ್ಪ ಅಂದ್ರೆ ಮೆಲನಿನ್. ದಟ್ ಈಸ್ ಈ ಮೆಲೆನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆ ಅಲ್ವಾ, ಇದು ಅದನ್ನ ಕಂಟ್ರೋಲ್ ಮಾಡುತ್ತೆ. ಅದಾದ ನಂತರ ಪ್ರೋಲ್ಯಾಕ್ಟೇಷನ್ ಅಂತ ಹೇಳ್ತೀವಿ, ಪ್ರೋಲ್ಯಾಕ್ಷನ್ ಅಂತ ಹೇಳ್ತೀವಿ. ದಟ್ ಈಸ್ ಇಟ್ ಸ್ಟಿಮ್ಯುಲೇಟ್ಸ್ ದ ಸೆಕ್ರೇಷನ್ ಆಫ್ ಮಿಲ್ಕ್ ಫ್ರಮ್ ಮ್ಯಾಮರಿ ಗ್ಲ್ಯಾಂಡ್. ಆ ಮ್ಯಾಮರಿ ಗ್ಲ್ಯಾಂಡ್ ಇಂದ ಮಿಲ್ಕ್ ಸೆಕ್ರೀಟ್ ಆಗ್ಬೇಕಲ್ವಾ, ಆ ಸೆಕ್ರೀಟ್ ಆಗೋ ರೀತಿ ನೋಡ್ಕೊಳ್ಳುವಂಥದ್ದು ಯಾವುದು, ಈ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಇನ್ನು ಒಂದಷ್ಟು ಇದಾವೆ ನೋಡೋಣ. ದೆನ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಅನ್ನೋದು ಕೂಡ ಒಂದು ಹಾರ್ಮೋನ್. ಓಕೆ, ಇಟ್ ಸ್ಟಿಮ್ಯುಲೇಟ್ಸ್ ದ constriction of uterus muscles during childbirth and ejection of milk from the mammary gland. ಏನ್ ಮಾಡುತ್ತೆ ಅಂದ್ರೆ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಏನ್ ಮಾಡುತ್ತೆ, ಯುಟೆರಸ್ ಮಸಲ್ಸ್ ಇದೆ ಅಲ್ವಾ, ಆ ಮಗು ಹುಟ್ಟುವಾಗ ಆ ಯುಟೆರಸ್ ಮಸಲ್ಸ್ ಎಜೆಕ್ಷನ್ ಆಗೋ ಕೂಡ ಹೆಲ್ಪ್ ಮಾಡುತ್ತೆ, ಮಿಲ್ಕ್ ಎಜೆಕ್ಷನ್ಗೆ. ಆ ಯುಟೆರಸ್ಗೆ ಫ್ಲೆಕ್ಸಿಬಲ್ ಆಗ್ಲಿಕ್ಕೆ, ಹಾಗೇನೆ ಯಾವ ರೀತಿ ಸಹಾಯ ಆಗ್ಬೇಕೋ ಆ ಮಗು ಹುಟ್ಟುವಂತ ಟೈಮಲ್ಲಿ ಆ ರೀತಿ ಸಹಾಯ ಆಗ್ಲಿಕ್ಕೆ ಒಂದು ಸಹಾಯ ಮಾಡ್ತಕ್ಕಂತ ಹಾರ್ಮೋನ್ ಯಾವುದು, ಅದು ಆಕ್ಸಿಟೋಸಿನ್. ಅದಕ್ಕೆ ಇದನ್ನ ನಾವು ಬರ್ತ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ವಿ ಕಾಲ್ಡ್ ಇಟ್ ಆಸ್ ಬರ್ತ್ ಹಾರ್ಮೋನ್. ಓಕೆ, ದೆನ್ FSH ಅಂತ ಒಂದು ಹಾರ್ಮೋನ್ ಇದೆ. ಓಕೆ, ಅದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಓಕೆ, FSH ಮತ್ತೆ LH ಅಂತ ಬರುತ್ತೆ, ಲ್ಯೂಟಿನೈಸಿಂಗ್ ಹಾರ್ಮೋನ್ ಹಾಗೇನೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಎರಡು ಮೇನ್ ಹಾರ್ಮೋನ್ಸ್ ಬರುತ್ತೆ. ಇದ್ರ ಕೆಲಸ ಏನಪ್ಪಾ ಅಂತ ನೋಡಿದ್ರೆ, ಇಟ್ ಸ್ಟಿಮ್ಯುಲೇಟ್ಸ್ ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್ ಫ್ರಮ್ ದ ಗೊನಾಡ್ಸ್. ಮುಂದೆ ನಾವು ಗೊನಾಡ್ಸ್ ತಿಳ್ಕೊತೀವಿ, ಮೇಲ್ ಸೆಕ್ಸ್ ಪಾರ್ಟ್ ಮತ್ತೆ ಫಿಮೇಲ್ ಸೆಕ್ಸ್ ಪಾರ್ಟ್ ಏನಿದೆಯೋ ಅದಕ್ಕೆ ನಾವು ಗೊನಾಡ್ಸ್ ಅಂತ ಕರಿತೀವಿ. ಆ ಗೊನಾಡ್ಸ್ ಅಲ್ಲಿ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ಬೇಕಲ್ವಾ, ಆ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು, ಈ FSH. FSH is nothing but follicle stimulating hormone. Then LH, that is luteinizing hormone. It stimulates the secretion of sex hormone by the gonads. ಆ ಸೆಕ್ಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ ಗೊನಾಡ್ಸ್ ಅಲ್ಲಿ, ಆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು, ಈ LH ಅಂದ್ರೆ ಲ್ಯೂಟಿನೈಸಿಂಗ್ ಹಾರ್ಮೋನ್. ಓಕೆನಾ, ಈ ಪಿಟ್ಯೂಟರಿ ಗ್ಲ್ಯಾಂಡ್ ನಾವು ಕಂಡಕ್ಟರ್ ಆಫ್ ದ ಎಂಡೋಕ್ರೈನ್ ಆರ್ಕೆಸ್ಟ್ರಾ ಅಂತ ಕರಿತೀವಿ. ಏನಂತ ಕರಿತೀವಿ, ದ ಕಂಡಕ್ಟರ್ ಆಫ್ ಎಂಡೋಕ್ರೈನ್ ಆರ್ಕೆಸ್ಟ್ರಾ ಅಂತ. ಏನಕ್ಕೆ ಅಂತ ನೀವು ಸರ್ಚ್ ಮಾಡಬೇಕು, ಗೊತ್ತಾದ್ರೆ ನನ್ಗೆ ಕಳಿಸ್ಕೊಡಿ. ಓಕೆನಾ, ನೆನ್ನೆನೂ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಯಾರೋ ಒಬ್ರು ಮಾತ್ರ ಕಳಿಸಿದ್ರಿ, ನೋಡೋಣ ಇವತ್ತು ಎಷ್ಟು ಜನ ಕಳಿಸ್ತೀರಿ ಅಂತ. ಓಕೆ, ಏನು ಕೆಲಸ ಮಾಡ್ತಾ ಇಲ್ಲ ಹೇಳಿದ್ದು ಅಂದಂಗೆ ಆಯ್ತು. ನೆಕ್ಸ್ಟ್ ನಮ್ಮ ಗ್ರೋತ್ ಹಾರ್ಮೋನ್ ಕಡಿಮೆ ಆದ್ರೆ ಏನಾಗುತ್ತೆ, ಜಾಸ್ತಿ ಆದ್ರೆ ಏನಾಗುತ್ತೆ, ನಾವು ದೊಡ್ಡವರಾದ್ಮೇಲೆ ಗ್ರೋತ್ ಹಾರ್ಮೋನ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಒಬ್ರು ತುಂಬಾ ಹೈಟ್ ಇದ್ದಾನೆ, ಇನ್ನೊಬ್ಬ ತುಂಬಾ ಗಿಡ್ಡಾಗಿದ್ದಾನೆ ಅಲ್ವಾ. ನೋಡೋಣ. ವೆನ್ ಗ್ರೋತ್ ಹಾರ್ಮೋನ್ ಸೆಕ್ರೀಟೆಡ್ ಇನ್ ಎಕ್ಸೆಸ್ ಪ್ರಿಯರ್ ಟು ಸೆಕ್ಸುವಲ್ ಮೆಚುರಿಟಿ. ಈ ಸೆಕ್ಸುವಲ್ ಮೆಚುರಿಟಿ ಅಂದ್ರೆ ಈ 18 ವರ್ಷ ಅಥವಾ ಒಂದು 17-18 ವರ್ಷಕ್ಕಿಂತ ಮುಂಚೆ ಏನಾದ್ರೂ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ದಟ್ ಲೀಡ್ಸ್ ಟು ಗೈಗ್ಯಾಂಟಿಸಮ್, ಅಂದ್ರೆ ಉದ್ದ ಆಗ್ತಾರೆ, ಗೈಗ್ಯಾಂಟಿಸಮ್ ಆಗಿ ಉದ್ದ ಆಗ್ತಾರೆ. ಅದೇ ಏನಾದ್ರೂ ಕಡಿಮೆ ಸೆಕ್ರೀಟ್ ಆದ್ರೆ, ವೆನ್ ಇಟ್ ಈಸ್ ಸೆಕ್ರೀಟೆಡ್ ಇನ್ ಲೆಸ್ ಕ್ವಾಂಟಿಟಿ ಇಟ್ ಲೀಡ್ಸ್ ಟು ಡ್ವಾರ್ಫಿಸಮ್ ಅಂತ ಹೇಳ್ತೀವಿ. ಏನು, ಗಿಡ್ಡ ಆದ್ರೆ ಡ್ವಾರ್ಫಿಸಮ್. ನಾರ್ಮಲ್ ಆಗಿದ್ರೆ ತೊಂದ್ರೆ ಇಲ್ಲ, ತುಂಬಾ ಗಿಡ್ಡ ಇದ್ರೆ, ತುಂಬಾ ಹೈಟ್ ಇದ್ರೆ ಅದೇನಾಗುತ್ತೆ, ಒಂದು ಗೈಗೆಂಟಿಸಮ್ ಮತ್ತೆ ಡ್ವಾರ್ಫಿಸಮ್. ಓಕೆನಾ, ಇದು ಯಾವಾಗ, ಬಿಫೋರ್ 17-18 ಇಯರ್ಸ್ ಅಂದ್ರೆ ಸೆಕ್ಸುವಲ್ ಮೆಚುರಿಟಿಗಿಂತನೂ ಮುಂಚೆ. ಓಕೆನಾ, ಅದಾದ್ಮೇಲೆ 18 ಇಯರ್ಸ್ ಆದ್ಮೇಲೆ ಜಾಸ್ತಿ ಆಗಲ್ವಾ ಹಾರ್ಮೋನ್ಸ್, ಆಗ ಕೂಡ ಜಾಸ್ತಿ ಆಗುತ್ತೆ ಕೆಲವರಲ್ಲಿ. ಹಂಗೇನಾದ್ರೂ ಜಾಸ್ತಿ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಆಕ್ರೋಮೆಗಲಿ ಅಂತ ಕರಿತೀವಿ. ಈ ಆಕ್ರೋಮೆಗಲಿ ಅನ್ನೋ ವರ್ಡ್ ನೀವು ತಿಳ್ಕೊಂಡಿರ್ಬೇಕು. ಏನು ಆಕ್ರೋಮೆಗಲಿ ಅಂದ್ರೆ, ವೆನ್ ಗ್ರೋತ್ ಹಾರ್ಮೋನ್ ಈಸ್ ಸೆಕ್ರೆಟೆಡ್ ಇನ್ ಎಕ್ಸೆಸ್ ಇವನ್ ಆಫ್ಟರ್ ಮೆಚುರಿಟಿ. ಮೆಚುರಿಟಿ ಬಂದ ಮೇಲೆ ಮೀನ್ಸ್ 18 ಇಯರ್ಸ್ ಆದ್ಮೇಲೆ ಏನಾದ್ರೂ ಈ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಸೆಕ್ರೆಟ್ ಆಯ್ತು ಅಂದ್ರೆ ಇಟ್ ಲೀಡ್ಸ್ ಟು ಎ ಡಿಸಾರ್ಡರ್ ಕಾಲ್ಡ್ ಆಕ್ರೋಮೆಗಲಿ. ಏನು ಆಕ್ರೋಮೆಗಲಿ ಡಿಸೀಸ್ ಅಂದ್ರೆ, ನಮ್ಮ ಬಾಡಿ ಪಾರ್ಟ್ಸ್ ಇದಾವೆ ಅಲ್ವಾ, ಆ ಬಾಡಿ ಪಾರ್ಟ್ಸ್ ಅಲ್ಲಿ ಕಣ್ಣ ಹತ್ರ ತುಂಬಾ ಊದ್ಕೊಬಿಡೋದು, ಮೂಗು ದಪ್ಪ ಆಗೋದು, ಅಥವಾ ಕೆನ್ನೆ ದಪ್ಪ ಆಗೋದಿರ್ಬೋದು, ಕಿವಿ ದಪ್ಪ ಆಗೋದಿರ್ಬೋದು, ಈ ರೀತಿ ಒಂದಷ್ಟು ಚೇಂಜಸ್ ಗಳಾಗುತ್ತೆ ನಮ್ಮ ಬಾಡಿಯಲ್ಲಿ. ಅದಕ್ಕೆ ನಾವು ಆಕ್ರೋಮೆಗಲಿ ಅಂತ ಹೇಳ್ತೀವಿ. ಈ ಡಿಸೀಸ್ ಎಲ್ಲ ಬರೋದು ಜಸ್ಟ್ ಬಿಕಾಸ್ ಆಫ್ ಗ್ರೋತ್ ಹಾರ್ಮೋನ್, GH ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಓಕೆನಾ, ಈ ಗ್ರೋತ್ ಹಾರ್ಮೋನ್ಗೆ GH ಅಂತ ಹೇಳ್ತೀವಿ. ಓಕೆನಾ. ಓಕೆ, ನೆಕ್ಸ್ಟ್ ಇದಾದ ನಂತರ
ಅಡ್ರಿನಲ್ ಗ್ಲ್ಯಾಂಡ್ ಬಗ್ಗೆ ನೋಡೋಣ. ಓಕೆನಾ, ಇಷ್ಟೊತ್ತು ನಾವು ಯಾವ್ದ್ರ ಬಗ್ಗೆ ತಿಳ್ಕೊಂಡ್ವಿ? ಪಿಟ್ಯೂಟರಿ ಗ್ಲ್ಯಾಂಡ್, ಇದಕ್ಕೆ ನಾವೇನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ದೆನ್ ಅಡ್ರಿನಲ್ ಗ್ಲ್ಯಾಂಡ್ ಬಗ್ಗೆ ನೋಡೋಣ, ಅದು ಮೈನ್ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆನಾ, ಈಗ ಅಡ್ರಿನಲ್ ಬಗ್ಗೆ ನೋಡೋಣ. ಇದೆಲ್ಲಿರುತ್ತಪ್ಪ ಅಂದ್ರೆ, ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಕಿಡ್ನಿ ಹತ್ರ ಇರುತ್ತೆ ಅಡ್ರಿನಲ್ ಗ್ಲ್ಯಾಂಡ್. ಓಕೆನಾ, ಫೌಂಡ್ಸ್ ಅಬೋವ್ ದ ಕಿಡ್ನಿ. ಅಲ್ಲಿ ಎರಡು ರೀತಿಯ ಪಾರ್ಟ್ಸ್ ಬರುತ್ತೆ. ಒನ್ ಈಸ್ ಅಡ್ರಿನಲ್ ಕಾರ್ಟೆಕ್ಸ್ ಅಂಡ್ ಅಡ್ರಿನಲ್ ಮೆಡ್ಯುಲ್ಲಾ ಅಂತ ಎರಡು ರೀತಿಯ ಪಾರ್ಟ್ಸ್ ಬರುತ್ತೆ. ಅದರಲ್ಲಿ ಅಡ್ರಿನಲ್ ಕಾರ್ಟೆಕ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ, ಅಡ್ರಿನಲ್ ಕಾರ್ಟೆಕ್ಸ್ ಸೆಕ್ರೇಟ್ಸ್ ಕಾರ್ಟಿಸಾಲ್, ಆಲ್ಡೋಸ್ಟಿರಾನ್ ಅಂಡ್ ಆಂಡ್ರೋಜನ್ ಅನ್ನೋ ತರ ಮೂರು ಹಾರ್ಮೋನ್ ರೀತಿಯ ಒಂದು ಸಬ್ಸ್ಟೆನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ಅಡ್ರಿನಲ್ ಕಾರ್ಟೆಕ್ಸ್. ಓಕೆನಾ, ಹಾಗಾದ್ರೆ ಅಡ್ರಿನಲ್ ಮೆಡ್ಯುಲ್ಲಾ ಇದೆಯಲ್ವಾ, ಅದ್ರ ಕೆಲಸ ಏನು ಅಂತ ನಾವು ನೋಡೋದಾದ್ರೆ, ಅಡ್ರಿನಲ್ ಮೆಡ್ಯುಲ್ಲಾ ಏನ್ ಮಾಡುತ್ತೆ? ಅಡ್ರಿನಲಿನ್ ಅಂತ ಆಗ್ಲೇ ನಾವು ಕೇಳಿದ್ವಿ ಅಲ್ವಾ, ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಅನ್ನುವಂತಹ ಹಾರ್ಮೋನ್ ನ ಈ ಅಡ್ರಿನಲ್ ಮೆಡ್ಯುಲ್ಲಾ ಸೆಕ್ರೇಟ್ ಮಾಡುತ್ತೆ. ಓಕೆನಾ, ಈ ಅಡ್ರಿನಲಿನ್ ಮೇನ್ ಕೆಲಸ ಏನಪ್ಪಾ ಅಂದ್ರೆ, ನಾವು ನಿನ್ನೆ ತಿಳ್ಕೊಂಡಿದ್ವಿ, ಅಲ್ಲಿ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ನಾವು ಕೇಳಿದ್ವಿ ಅಲ್ವಾ. ಎಲ್ಲಿ? ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ನಾವು ಕೇಳಿದ್ವಿ ಅಲ್ವಾ, ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕೇಳಿದ್ವಿ. ಆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂದ್ರೆ ಯಾವುದು ಅಲ್ಲ, ಈ ಅಡ್ರಿನಲಿನ್. ಓಕೆನಾ, ಇಟ್ ಪ್ರಿಪೇರ್ಸ್ ಬಾಡಿ ಟು ಡೀಲ್ ವಿತ್ ಫಿಸಿಕಲ್ ಸ್ಟ್ರೆಸ್. ಫಿಸಿಕಲ್ ಸ್ಟ್ರೆಸ್ ಆದಾಗ ಬಾಡಿ ಅದಕ್ಕೆ ಡೀಲ್ ಮಾಡೋ ರೀತಿ ನೋಡ್ಕೊಳ್ಳುತ್ತೆ. ಡೀಲ್ ಮೀನ್ಸ್ ಅದಕ್ಕೆ ರೆಸ್ಪಾಂಡ್ ಮಾಡೋ ತರ. ಓಕೆ, ಇನ್ ಅನ್ ಎಮರ್ಜೆನ್ಸಿ ಸಿಚುವೇಶನ್ ಲೈಕ್ ಡೇಂಜರ್, ಆಂಗರ್, ಎಕ್ಸೈಟ್ಮೆಂಟ್, ಈ ರೀತಿಯ ಸಿಚುವೇಶನ್ ಅಲ್ಲಿ ಇದು ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗಬೇಕು ಅನ್ನೋದನ್ನ ನೋಡ್ಕೊಳ್ಳುತ್ತೆ ಅಡ್ರಿನಲಿನ್. ಓಕೆನಾ, ದಿಸ್ ಅಡ್ರಿನಲಿನ್ known as fight or flight hormone or ಎಮರ್ಜೆನ್ಸಿ ಹಾರ್ಮೋನ್. ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕೂಡ ನಾವು ಇದನ್ನ ಕರಿತೀವಿ ಅಡ್ರಿನಲಿನ್. ಓಕೆನಾ, ಕಿಡ್ನಿ ಹತ್ರ ಇದು ಪ್ರೆಸೆಂಟ್ ಇರುತ್ತೆ. ಇದಾದ ನಂತರ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ನಮ್ಮ ನೆಕ್ ಇದೆ ಅಲ್ವಾ, ಆ ಲ್ಯಾರಿಂಗ್ಸ್ ಇದೆ ಅಲ್ವಾ, ಆ ಲ್ಯಾರಿಂಗ್ಸ್ ಧ್ವನಿ ಪೆಟ್ಟಿಗೆ ಇದೆ ಅಲ್ವಾ, ಅಲ್ಲಿ ಪ್ರೆಸೆಂಟ್ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಓಕೆನಾ, ಒನ್ ಆಫ್ ದ ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಇನ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಗ್ಲ್ಯಾಂಡ್ಸ್ ಗಳಲ್ಲಿ ಇದು ಕೂಡ ಒಂದು ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್. ಓಕೆನಾ, ಎಲ್ಲಿರುತ್ತೆ? ಇಟ್ ಪೊಸಿಷನ್ಡ್ ಇನ್ ದ ನೆಕ್ ನಿಯರ್ ಲ್ಯಾರಿಂಗ್ಸ್. ಇಲ್ಲಿ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಮ್ಮ ಧ್ವನಿ ಪೆಟ್ಟಿಗೆ ಇರುತ್ತಲ್ವಾ, ಆ ಜಾಗದಲ್ಲಿ ಇರುತ್ತೆ. ಇದು ಟ್ರೈ ಅಯೋಡೋಥೈರೋನಿನ್ ಅಂಡ್ ಥೈರಾಕ್ಸಿನ್ ಆರ್ ದ ಮೈನ್ ಹಾರ್ಮೋನ್. ಈ ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಮಾಡ್ತಕ್ಕಂಥ ಮೈನ್ ಹಾರ್ಮೋನ್ ಯಾವ್ದಪ್ಪ ಅಂದ್ರೆ, ಟ್ರೈ ಅಯೋಡೋಥೈರೋನಿನ್ ಅಂಡ್ ಥೈರಾಕ್ಸಿನ್ ಅನ್ನುವಂತಹ ಎರಡು ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ. ಥೈರಾಕ್ಸಿನ್ ಕಂಟ್ರೋಲ್ಸ್ ದ ಬಾಡೀಸ್ ಗ್ಲೂಕೋಸ್, ಪ್ರೋಟೀನ್ ಅಂಡ್ ಫಾಸ್ಟ್ ಮೆಟಬಾಲಿಸಮ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಲ್ವಾ ನಮ್ಮ ಬಾಡಿಯಲ್ಲಿ, ಆ ಕೆಮಿಕಲ್ ರಿಯಾಕ್ಷನ್ ಫಾಸ್ಟ್ ಆಗಿ ಆಗೋ ರೀತಿ ಈ ಥೈರಾಕ್ಸಿನ್ ನೋಡ್ಕೊಳ್ಳುತ್ತೆ. ಅಂಡ್ ಈ ಅಯೋಡಿನ್ ನ ಕೂಡ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಈ ಏನಕ್ಕೆ ಬೇಕಪ್ಪ ಈ ಅಯೋಡಿನ್ ಅಂದ್ರೆ, ಅಯೋಡಿನ್ ಇಸ್ ರಿಕ್ವೈರ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್. ಈ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಏನ್ ಬೇಕು? ಅಯೋಡಿನ್ ಕೂಡ ಬೇಕು. ಇದಿಷ್ಟು ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಆಯ್ತು. ಇದಾದ ನಂತರ ಗೊನಾಡ್ಸ್. ನಾವೀಗಾಗ್ಲೇ ತಿಳ್ಕೊಂಡಿದೀವಿ, ಗೊನಾಡ್ಸ್ ಅಂದ್ರೆ ಏನಿಲ್ಲ, ಇವು ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಇರ್ತವಲ್ವಾ, ಅವಕ್ಕೆ ನಾವು ಗೊನಾಡ್ಸ್ ಅಂತ ಹೇಳ್ತೀವಿ. ಓಕೆ, ಫಿಮೇಲ್ ಗೊನಾಡ್ಸ್ ಅಂಡ್ ಮೇಲ್ ಗೊನಾಡ್ಸ್ ಆರ್ ದ ಟೂ ಟೈಪ್ಸ್ ಆಫ್ ಗೊನಾಡ್ಸ್ ಫೌಂಡ್ ಇನ್ ಹ್ಯೂಮನ್ಸ್. ಹ್ಯೂಮನ್ಸ್ ಅಲ್ಲಿ ಇರ್ತಕ್ಕಂತಹ ಎರಡು ಗೊನಾಡ್ಸ್ ಯಾವುದು? ಒಂದು ಮೇಲ್ ಗೊನಾಡ್ಸ್, ಇನ್ನೊಂದು ಫಿಮೇಲ್ ಗೊನಾಡ್ಸ್. ಓಕೆನಾ, ಮೊದಲಿಗೆ ಫಿಮೇಲ್ ಗೊನಾಡ್ ಬಗ್ಗೆ ನೋಡೋಣ. ಇಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿರಾನ್ ಅಂತ ಎರಡು ರೀತಿಯಲ್ಲಿ ಬರುತ್ತೆ, ನಾವು ತಿಳ್ಕೊಳ್ಳೋಣ. ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟಿರಾನ್. ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟಿರಾನ್ ಆರ್ ಟೂ ಹಾರ್ಮೋನ್ಸ್ ಪ್ರೊಡ್ಯೂಸ್ ಬೈ ದ ಓವರೀಸ್. ಈ ಓವರಿ ಇದೆ ಅಲ್ವಾ, ಎರಡು ಓವರಿ ಇರುತ್ತೆ, ಪೇರ್ ಆಫ್ ಓವರಿ ಇರುತ್ತೆ. ಇಲ್ಲಿ ಎರಡು ರೀತಿಯ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ. ಯಾವುದು? ಒಂದು ಈಸ್ಟ್ರೋಜನ್ ಅಂಡ್ ಅನದರ್ ಒನ್ ಈಸ್ ಪ್ರೊಜೆಸ್ಟಿರಾನ್. ಓಕೆನಾ, ಏನು ಇವ್ರದ್ದು ಕೆಲಸ ಅಂತ ನೋಡೋದಾದ್ರೆ, ಈಸ್ಟ್ರೋಜನ್ ರೆಗ್ಯುಲೇಟ್ಸ್ puberty related changes such as feminine voice, soft skin, mammary gland development. Mammary gland development ಇರ್ಬೋದು, ಅಂಡ್ ಫೆಮಿನಿನ್ ವಾಯ್ಸ್ ಚೇಂಜ್ ಆಗೋದಿರ್ಬೋದು, ಸ್ಕಿನ್ ಸಾಫ್ಟ್ ಆಗೋದಿರ್ಬೋದು. ಈ ಕೆಲಸ ಅಂದ್ರೆ ಪ್ಯೂಬರ್ಟಿ ರಿಲೇಟೆಡ್ ಇಶ್ಯೂಸ್. ಓಕೆನಾ, ಸೆಕ್ಷುವಲ್ ಮೆಚುರಿಟಿ ಅಂತ ನಾವು ಆಗ್ಲೇ ತಿಳ್ಕೊಂಡಿಲ್ವಾ, ಆ ಸೆಕ್ಷುವಲ್ ಮೆಚುರಿಟಿ ಬಂದಾಗ ಈ ಕೆಲಸವೆಲ್ಲನೂ ಯಾವ್ದು ಮಾಡುತ್ತೆ? ಈಸ್ಟ್ರೋಜನ್ ಮಾಡುತ್ತೆ. ಹಾಗೆ ಈ ಪ್ರೊಜೆಸ್ಟಿರಾನ್ ಕೆಲಸ ಏನಪ್ಪಾ ಅಂದ್ರೆ, ಇಟ್ ರೆಗ್ಯುಲೇಟ್ಸ್ ಯುಟೆರಿನ್. ಯುಟೆರಿನ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಯುಟೆರಸ್. ಓಕೆನಾ, ಈ ಯುಟೆರಸ್ ಪಾರ್ಟ್ ಇದೆ ಅಲ್ವಾ, ಇಲ್ಲಿ ಈ ಪಾರ್ಟ್ ನಾವು ಯುಟೆರಿನ್ ಅಥವಾ ಯುಟೆರಸ್ ಅಂತ ಹೇಳ್ತೀವಿ. ಏನ್ ಮಾಡುತ್ತೆ? ಪ್ರೊಜೆಸ್ಟಿರಾನ್ ರೆಗ್ಯುಲೇಟ್ಸ್ ಯುಟೆರಿನ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೆ ಅಲ್ವಾ, ಮೆನ್ಸ್ಟ್ರಲ್ ಪೀರಿಯಡ್ಸ್, ಆ ಟೈಮಲ್ಲಿ ಇದೇನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಅಂಡ್ ಏಡ್ಸ್ ಇನ್ ದ
ಮೇಂಟೆನೆನ್ಸ್ ಆಫ್ ಪ್ರೆಗ್ನೆನ್ಸಿ. ಆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಈ ಪ್ರೊಜೆಸ್ಟಿರಾನ್ ಹೆಲ್ಪ್ ಮಾಡುತ್ತೆ. ಓಕೆನಾ? ಏಡ್ಸ್ ಮೀನ್ಸ್ ಇದರಲ್ಲಿ ಸಪೋರ್ಟ್ ಅಂತ. ಓಕೆನಾ? AIDS ನಮ್ದು ಡಿಸೀಸ್ ಇದೆಯಲ್ವಾ, HIV ಇಂದ ಬರ್ತಕ್ಕಂಥ ವೈರಸ್ ಇದೆಯಲ್ವಾ, ಅದಲ್ಲ. ಬಟ್ ಇದು ಏಡ್ಸ್ ಅಂದ್ರೆ ಇಲ್ಲಿ ಸಪೋರ್ಟ್ ಅಂತ ಅರ್ಥ ಅಷ್ಟೇ. ಓಕೆನಾ? ಇದಿಷ್ಟು ಫೀಮೇಲ್ ಗೋನಾಡ್ಸ್ ಬಗ್ಗೆ. ಓಕೆ, ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ದು ಒಂದು ಸುಮ್ಮನೆ ಚಿತ್ರ ಹಾಕಿರೋದು, ನೀವು ಅಬ್ಸರ್ವ್ ಮಾಡ್ಲಿ ಅಂತ. ಓಕೆ, ನೆಕ್ಸ್ಟ್ ಮೇಲ್ ಗೊನಾಡ್ಸ್. ಫಿಮೇಲ್ ಗೊನಾಡ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಮೇಲ್ ಗೊನಾಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮೇಲ್ ಗೊನಾಡ್ಸ್ ಅಲ್ಲಿ ಮೇನ್ ಆಗಿ ಏನಿರುತ್ತೆ? ಎ ಪೇರ್ ಆಫ್ ಟೆಸ್ಟಿಸ್ ಈಸ್ ಮೇಲ್ ಸೆಕ್ಸ್ ಆರ್ಗನ್ಸ್ ಪ್ಲೇಸ್ಡ್ ಔಟ್ಸೈಡ್ ದ ಅಬ್ಡಮನ್ ಇನ್ ದ ಸ್ಕ್ರಾಟಮ್. ಓಕೆನಾ? ಈ ಸ್ಕ್ರಾಟಮ್ ಈ ಪಾರ್ಟ್ ಇದೆ ಅಲ್ವಾ, ಟೆಸ್ಟಿಸ್ ಹೊರಗಡೆ ಪ್ರೊಟೆಕ್ಟಿವ್ ಲೇಯರ್ ಇದೆ ಅಲ್ವಾ, ಆ ಪ್ರೊಟೆಕ್ಟಿವ್ ಲೇಯರ್ಗೆ ನಾವು ಸ್ಕ್ರಾಟಮ್ ಅಂತ ಹೇಳ್ತೀವಿ. ಪೇರ್ ಆಫ್ ಟೆಸ್ಟಿಸ್ ಆರ್ ಪ್ರೆಸೆಂಟ್ ಇನ್ ಆ ಮೇಲ್ ಗೊನಾಡ್ಸ್. ಮೇಲ್ ಗೊನಾಡ್ಸ್ ಅಲ್ಲಿ ಒಂದು ಪೇರ್ ಆಫ್ ಟೆಸ್ಟಿಸ್ ಪ್ರೆಸೆಂಟ್ ಇರುತ್ತೆ. ದ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಟೆಸ್ಟಿಸ್. ಆ ಟೆಸ್ಟಿಸ್ ಇಂದ ಯಾವ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದ್ರೆ ಟೆಸ್ಟೋಸ್ಟಿರಾನ್. ಓಕೆ, ಟೆಸ್ಟೋಸ್ಟಿರಾನ್ ರೆಗ್ಯುಲೇಟ್ ದ ಚೇಂಜಸ್ ದಟ್ ಅಕರ್ಸ್ ಥ್ರೂಔಟ್ ದ ಪ್ಯೂಬರ್ಟಿ. ಅಲ್ಲಿ ಫಿಮೇಲ್ ಗೊನಾಡ್ಸ್ ಪ್ರೊಡ್ಯೂಸ್ ಮಾಡುತ್ತಲ್ವಾ, ಹಾಗೇನೆ ಇಲ್ಲಿ ಮೇಲ್ ಗೊನಾಡ್ಸ್ ಏನ್ ಮಾಡುತ್ತೆ? ಪ್ಯೂಬರ್ಟಿ ಟೈಮ್ ಅಲ್ಲಿ ಡೀಪರ್ ವಾಯ್ಸ್ ಚೇಂಜ್ ಆಗೋದಿರ್ಬೋದು, ಡೆವಲಪ್ಮೆಂಟ್ ಆಫ್ ಪೆನಿಸ್, ಮೇಲ್ ಸೆಕ್ಸ್ ಆರ್ಗನ್ ಇದೆಯಲ್ವಾ ಅದು ಡೆವಲಪ್ ಮಾಡೋದಿರ್ಬೋದು, ಹಾಗೇನೆ ಗ್ರೋತ್ ಆಫ್ ಫೇಶಿಯಲ್ ಅಂಡ್ ಬಾಡಿ ಹೇರ್ಸ್. ಈ ಗಂಡಸಲ್ಲಿ ಬಾಡಿ ಹೇರ್ಸ್ ಮತ್ತೆ ಫೇಶಿಯಲ್ ಹೇರ್ಸ್ ಎಲ್ಲ ಬೆಳೆಯುತ್ತಲ್ವಾ, ಕೂದಲು ಬೆಳೆಯುತ್ತಲ್ವಾ, ಅದೆಲ್ಲವೂ ಆಗೋ ರೀತಿ ನೋಡ್ಕೊಳ್ಳೋದು ಯಾವುದು? ಈ ಟೆಸ್ಟೋಸ್ಟಿರಾನ್. ಹಾಗಾದ್ರೆ ಮೇಲಲ್ಲಿ ಮಾತ್ರ ಟೆಸ್ಟೋಸ್ಟಿರಾನ್ ಇರುತ್ತಾ ಅಂತ ಅಂದ್ರೆ ಇಲ್ಲ, ಫಿಮೇಲ್ ಅಲ್ಲೂ ಇರುತ್ತೆ, ಬಟ್ ನೆಗ್ಲಿಜಿಬಲ್, ಅಂದ್ರೆ ಕೆಲಸ ಮಾಡ್ತಾ ಇರಲ್ಲ. ಓಕೆನಾ? ಹಾಗಾದ್ರೆ ಮೇಲ್ಸ್ ಅಲ್ಲಿ ಎಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಇರಲ್ವಾ ಅಂದ್ರೆ ಮೇಲ್ಸ್ ಅಲ್ಲೂ ಇರುತ್ತೆ, ಬಟ್ ಕೆಲಸ ಮಾಡ್ತಾ ಇರಲ್ಲ. ಓಕೆನಾ? ನಾವು ಜನರಲ್ ಆಗಿ ತಿಳ್ಕೊಂಡಿರ್ಬೇಕು, ಎಲ್ಲವೂ ಕೂಡ ಬಾಯ್ಸ್ ಅಲ್ಲೂ ಇರುತ್ತೆ, ಗರ್ಲ್ಸ್ ಅಲ್ಲೂ ಇರುತ್ತೆ, ಮೆನ್ ಅಂಡ್ ಫಿಮೇಲ್, ಮೆನ್ ಅಂಡ್ ವುಮೆನ್ ಎರಡರಲ್ಲೂ ಇರುತ್ತೆ. ಬಟ್ ಮೆನ್ ಅಲ್ಲಿ ಯಾವ್ದು ಜಾಸ್ತಿ ಕೆಲಸ ಮಾಡುತ್ತೆ? ಟೆಸ್ಟೋಸ್ಟಿರಾನ್, ಅದು ಸಪ್ರೆಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, ಇಟ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಿಕ್ಚರ್. ಅಂಡ್ ನೆಕ್ಸ್ಟ್ ಒನ್ ಪ್ಯಾಂಕ್ರಿಯಾಸ್. ಈ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ಇದನ್ನ ನಾವು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ದ ಪ್ಯಾಂಕ್ರಿಯಾಸ್ ಈಸ್ ಫೌಂಡ್ ಜಸ್ಟ್ ಬಿಲೋ ದ ಸ್ಟಮಕ್. ಸ್ಟಮಕ್ ಕೆಳಗಡೆ ಇದು ಪ್ರೆಸೆಂಟ್ ಇರುತ್ತೆ. ಐ ಆಮ್ ಆಲ್ರೆಡಿ ಟೋಲ್ಡ್ ದಟ್ ದೀಸ್ ಪ್ಯಾಂಕ್ರಿಯಾಸ್ ಆರ್ ಬೋತ್ ಎಕ್ಸೋಕ್ರೈನ್ ಅಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಮೀನ್ಸ್, ಎಕ್ಸೋಕ್ರೈನ್ ಅಂದ್ರೆ ಏನು? ಇದಿರುತ್ತೆ ಅಲ್ವಾ, ಡಕ್ಟ್ ಗ್ಲ್ಯಾಂಡ್ಗಳು, ಡಕ್ಟ್ ಇರುತ್ತೆ ಅಲ್ವಾ, ಡಕ್ಟ್ ಥ್ರೂ ಏನಾದ್ರು ಪಾಸ್ ಮಾಡಿದ್ರೆ ಅದನ್ನ ನಾವು ಎಕ್ಸೋಕ್ರೈನ್ ಅಂತ ಹೇಳ್ತೀವಿ. ಎಂಡೋಕ್ರೈನ್ ಅಂದ್ರೆ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ಗಳು. ಓಕೆನಾ? ಎಂಡೋಕ್ರೈನ್ ಇನ್ಸುಲಿನ್, glucagon and somatostatin and pancreatic polypeptide are among the hormones secreted by the pancreas. ಈ ಪ್ಯಾಂಕ್ರಿಯಾಸ್ ಇಂದ ಯಾವೆಲ್ಲ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದ್ರೆ ಇನ್ಸುಲಿನ್ ಇರ್ಬೋದು, ಗ್ಲುಕಾಗಾನ್ ಇರ್ಬೋದು, ಹಾಗೇನೆ ಸೊಮ್ಯಾಟೋಸ್ಟಾಟಿನ್ ಅಂತ ಒಂದು ಹಾರ್ಮೋನ್ ಬರುತ್ತೆ, ಅಂಡ್ ಪ್ಯಾಂಕ್ರಿಯಾಟಿಕ್ ಪಾಲಿಪೆಪ್ಟೈಡ್ ಅಂತ ಒಂದಷ್ಟು ಹಾರ್ಮೋನ್ಸ್ ಬರ್ತವೆ. ಅವೆಲ್ಲವೂ ಕೂಡ ಈ ಪ್ಯಾಂಕ್ರಿಯಾಸ್ ಅಲ್ಲಿ ಸೆಕ್ರೆಟ್ ಆಗುತ್ತೆ. ಅಂಡ್ ಇನ್ಸುಲಿನ್ ಇಸ್ ದ ಹಾರ್ಮೋನ್ ದಟ್ ಕಂಟ್ರೋಲ್ಸ್ ಅಮೌಂಟ್ ಆಫ್ ಶುಗರ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಒಂದಷ್ಟು ಶುಗರ್ ಕಂಟೆಂಟ್ ಇರ್ಬೇಕಲ್ವಾ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ಇನ್ಸುಲಿನ್. ಓಕೆನಾ? ನಮ್ಮ ಬಾಡಿಗೆ ಹೇಗ್ ಬಂತು ಈ ಶುಗರ್ ಅಂತ ನಮ್ಗೆ ಡೌಟ್ ಬರ್ಬೋದು. ನಾವು ತಗೊಳ್ತಕ್ಕಂಥ ಫುಡ್ ಇರ್ಬೋದು, ಅಥವಾ ವಾಟರ್ ಕಂಟೆಂಟ್ ಜ್ಯೂಸ್ಗಳಿರ್ಬೋದು, ಮಿಲ್ಕ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಶುಗರ್ ಇರುತ್ತೆ. ಹೇಗ್ ಬರುತ್ತೆ? ಮಿಲ್ಕ್ ಇಂದ ಮಾಲ್ಟೋಸ್ ಇರ್ಬೋದು, ಸುಕ್ರೋಸ್ ಇರ್ಬೋದು, ಎಲ್ಲಾ ರೀತಿಯ ಶುಗರ್ಸ್ಗಳನ್ನ ನಮ್ಮ ಬಾಡಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ತಗೋತೀವಿ. ಓಕೆನಾ? ಅದೆಲ್ಲವೂ ಕೂಡ ಏನಾಗ್ಬೇಕು? ಒಂದು ಮೇಂಟೈನ್ ಮಾಡ್ಬೇಕಲ್ವಾ, ಆ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವುದು? ಈ ಇನ್ಸುಲಿನ್. ಓಕೆನಾ? ಇದಿಷ್ಟು ಪ್ಯಾಂಕ್ರಿಯಾಸ್. ಯಾವುದು? ಬೋತ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕೇಳಿದ್ರೆ ದಟ್ ಇಸ್ ಪ್ಯಾಂಕ್ರಿಯಾಸ್. ನೆಕ್ಸ್ಟ್, ಇದು ಪ್ಯಾಂಕ್ರಿಯಾಸ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ಒಂದು ಚಿತ್ರದಲ್ಲಿ ತೋರಿಸಿರುವಂತದ್ದು. ನೆಕ್ಸ್ಟ್, ಪೈನಿಯಲ್ ಗ್ಲ್ಯಾಂಡ್. ಇದು ಕೂಡ ಬ್ರೈನ್ ಹತ್ರನೇ ಪ್ರೆಸೆಂಟ್ ಇರುತ್ತೆ. ನಾವು ನಿದ್ರೆ ಮಾಡ್ತೀವಿ ಅಲ್ವಾ ಡೈಲಿ, ಆ ನಿದ್ರೆಗೆ ಮೈನ್ ಸಪೋರ್ಟ್ ಮಾಡ್ತಕ್ಕಂತಹ ಗ್ಲ್ಯಾಂಡ್ ಯಾವ್ದಪ್ಪ ಅಂದ್ರೆ ಪೈನಿಯಲ್ ಗ್ಲ್ಯಾಂಡ್. ಅಲ್ಲಿ ಮೆಲಟನಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ನಮ್ಗೆ ಏನ್ ಮಾಡುತ್ತೆ? ನಮ್ಮ ಡೈಲಿ ನಮ್ಮ ಪ್ಯಾಟರ್ನ್ ಏನಿರುತ್ತೋ ಆ ಪ್ಯಾಟರ್ನ್ ನ ಬ್ಯಾಲೆನ್ಸ್ ಮಾಡೋದು ಈ ಮೆಲಟನಿನ್. ಓಕೆನಾ? The pineal gland generates the hormone melatonin and is located towards the center of the brain and dorsal to diencephalon. ನಾವು ನೆನ್ನೆ ಡೈಎನ್ಸೆಫೆಲಾನ್ ಬಗ್ಗೆ ತಿಳ್ಕೊಂಡಿದೀವಲ್ವಾ, ಫೋರ್ ಬ್ರೈನ್ ಅಲ್ಲಿ ಇರುತ್ತೆ, ಸೆರೆಬ್ರಮ್ ಮತ್ತೆ ಡೈಎನ್ಸೆಫೆಲಾನ್ ಪ್ರೆಸೆಂಟ್ ಇರುತ್ತೆ. ಆ ಡೈಎನ್ಸೆಫೆಲಾನ್ಗೆ ಡಾರ್ಸಲ್ ಸೈಡ್ ಅಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಅಂತೆ ಪೀನಿಯಲ್ ಗ್ಲ್ಯಾಂಡ್. ಓಕೆನಾ? ಈ ಮೆಲೋಟಿನ್ ಕೆಲಸ ಏನು? ಈಗ ನಾನು ಹೇಳಿದ್ದೀನಿ, ಇನ್ನೊಂದ್ಸಲ ನೋಡೋಣ. ಮೆಲೋಟನಿನ್ ಹ್ಯಾಸ್ ಆನ್ ಇಂಪ್ಯಾಕ್ಟ್ ಆನ್ ರೀಪ್ರೊಡಕ್ಟಿವ್ ಡೆವಲಪ್ಮೆಂಟ್.
ಆ ರಿಪ್ರೊಡಕ್ಟಿವ್ ಡೆವಲಪ್ಮೆಂಟ್ ಇರ್ಬೋದು, ಹಾಗೇನೆ ವೇಕ್ ಅಂಡ್ ಸ್ಲೀಪ್ ಪ್ಯಾಟರ್ನ್ ಮಾಡ್ಯುಲೇಷನ್. ನಾವು ಸ್ಲೀಪ್ ಪ್ಯಾಟರ್ನ್ ಮಾಡ್ಯುಲೇಷನ್ ಮಾಡ್ತೀವಲ್ವಾ, ಬೆಳಿಗ್ಗೆ ಹೊತ್ತು ಹೇಳ್ತೀವಿ, ರಾತ್ರಿ ಹೊತ್ತು ಮಲಗ್ತೀವಿ ಅಲ್ವಾ, ಅದಕ್ಕೆಲ್ಲ ಸಹಾಯ ಮಾಡೋದು ಯಾವುದು? ನಮ್ಮ ಪೀನಿಯಲ್ ಗ್ಲ್ಯಾಂಡ್. ಅದರಲ್ಲೂ ಕೂಡ ಮೆಲೋಟನಿನ್ ಅಂತಕ್ಕಂತಹ ಒಂದು ಹಾರ್ಮೋನು. ನೆಕ್ಸ್ಟ್ ಹೈಪೋಥ್ಯಾಲಮಸ್. ಥ್ಯಾಲಮಸ್ ಮತ್ತೆ ಹೈಪೋಥ್ಯಾಲಮಸ್ ಬಗ್ಗೆ ಕೇಳೇ ಇರ್ತೀರಿ. ಇಲ್ಲಿ ಮುಖ್ಯವಾಗಿ ಒಂದು ಡೊಪಮೈನ್ ಅಂತ ಒಂದು ಹಾರ್ಮೋನ್ ಬರುತ್ತೆ. ನಮ್ಮ ಖುಷಿ ಆಗ್ತಾವಲ್ಲ, ನಮ್ಗೆ ಕೆಲವೊಂದ್ಸಲ ಖುಷಿ ಆಗುತ್ತೆ ಅಲ್ವಾ, ಹೆಚ್ಚು ಮಾರ್ಕ್ಸ್ ಬಂದಾಗ ಇರ್ಬೋದು, ನಮ್ಗೆ ಬೇಕಾದಂತಹ ಊಟ ಸಿಕ್ಕಿದಾಗ ಖುಷಿ ಆಗ್ಬೋದು, ಅಥವಾ ನಮ್ಮ ಅಪ್ಪ ಅಮ್ಮನ ನೋಡಿದಾಗ ಖುಷಿ ಆಗ್ಬೋದು, ಅಥವಾ ನಮ್ಮ ಫೇವ್ರೇಟ್ ಟೀಚರ್ಸ್ ನ ನೋಡಿದಾಗ ಖುಷಿ ಆಗ್ಬೋದು. ಈ ರೀತಿ ಆಗುವಾಗ ಯಾವ ಹಾರ್ಮೋನ್ ಸೆಕ್ರೆಟ್ ಆಗುತ್ತಪ್ಪ ಅಂದ್ರೆ ಡೋಪಮೈನ್. ಅಂದ್ರೆ ನಿಮಗೆ ಖುಷಿ ಆದಾಗೆಲ್ಲ ನೀವು ಡೋಪಮೈನ್ ನ ನೆನ್ಪು ಮಾಡ್ಕೋಬೇಕು. ಓಕೆನಾ? ದ ಹೈಪೋಥ್ಯಾಲಮಸ್ ಈಸ್ ನ್ಯೂರೋ ಎಂಡೋಕ್ರೈನ್ ರೀಜನ್. ಇಲ್ಲಿ ನೀವು ನ್ಯೂರೋ ಎಂಡೋಕ್ರೈನ್ ರೀಜನ್ ಅಂದ್ರೆ ಏನ್ ಅರ್ಥ ಮಾಡ್ಕೋತೀರಿ? ನ್ಯೂರೋ ಅಂದ್ರೆ ನರ್ವಸ್ ಅಂತ ನಾವು ನೆನೆ ತಿಳ್ಕೊಂಡಿದ್ವಿಲ್ವಾ, ನರ್ವಸ್ ಸಿಸ್ಟಮ್, ಅದಕ್ಕೆ ಸಂಬಂಧಪಟ್ಟಿದ್ದು. ಎಂಡೋಕ್ರೈನ್ ಅಂದ್ರೆ ಇವತ್ತು ತಿಳ್ಕೊತಾ ಇದೀವಲ್ವಾ, ಹಾರ್ಮೋನ್ಸ್ ಎಲ್ಲ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಹೈಪೋಥ್ಯಾಲಮಸ್ ಏನ್ ಮಾಡುತ್ತೆ? ಎರಡಕ್ಕೂ ಕೂಡ ಸಂಬಂಧಪಟ್ಟಿದೆ ಅಲ್ವಾ. ಬ್ರೈನ್ ಅಲ್ಲಿ ಇರೋದ್ರಿಂದ ನರ್ವಸ್ ಸಿಸ್ಟಮ್ ಅಲ್ಲೂ ಇದು ಪಾಲ್ಗೊಳ್ಳುತ್ತೆ, ಅಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಹಾರ್ಮೋನ್ ಸೆಕ್ರೇಷನ್ ಅಲ್ಲೂ ಕೂಡ ಇದು ಪಾಲ್ಗೊಳ್ಳುತ್ತೆ. It is a neuroendocrine region of the brain that connects neurological and endocrine system via pituitary gland. ಓಕೆನಾ? ಏನು ಇದು ಯಾವ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತಪ್ಪ ಅಂದ್ರೆ ಸ್ಟೊಮ್ಯಾಟೋಸ್ಟಾಟಿನ್ ಅಂಡ್ ಡೋಪಮೈನ್. ಇದರಲ್ಲಿ ಡೋಪಮೈನ್ ಅನ್ನುವಂತ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್, ಅಂಡ್ ಇಟ್ ಇಸ್ ವಿ ಕಾಲ್ಡ್ ಇಟ್ ಆಸ್ ಹ್ಯಾಪಿ ಹಾರ್ಮೋನ್. ಏನಂತ ಕರಿತೀವಿ? ಹ್ಯಾಪಿ ಹಾರ್ಮೋನ್. ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ ಯಾವ್ದನ್ನ? ಡೋಪಮೈನ್. ಓಕೆ, ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಇದೆಲ್ಲಿ ಪ್ರೆಸೆಂಟ್ ಇರುತ್ತೆ? ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ನಾವು ತಿಳ್ಕೊಂಡಿದೀವಲ್ವಾ, ಅಲ್ಲೇ ಅಕ್ಕಪಕ್ಕದಲ್ಲಿ ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಪ್ರೆಸೆಂಟ್ ಇರುತ್ತೆ. ಟೂ ಪೇರ್ಸ್ ಆಫ್ ಸ್ಮಾಲ್ ಓವಲ್ ಶೇಪ್ಡ್ ಗ್ಲ್ಯಾಂಡ್ಸ್ ಎಂಬೆಡೆಡ್ ಆನ್ ದ ಡಾರ್ಸಲ್ ಸರ್ಫೇಸ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್. ಆ ಡಾರ್ಸಲ್ ಸರ್ಫೇಸ್ ಏನಿದೆಯೋ ಆ ಸರ್ಫೇಸ್ ಹತ್ರ ಏನಾಗಿರುತ್ತೆ? ಎರಡು ಮೀನ್ಸ್ two pairs of oval shaped gland are present. ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಥೈರಾಯ್ಡ್ ಗ್ಲ್ಯಾಂಡ್ ಪಕ್ಕದಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ದೆನ್ ದೇ ಸೆಕ್ರೆಟ್ಸ್ ದ ಹಾರ್ಮೋನ್ ಕಾಲ್ಡ್ ಪ್ಯಾರಥಾರ್ಮೋನ್. ಪ್ಯಾರಥಾರ್ಮೋನ್ ಅನ್ನತಕ್ಕಂತಹ ಒಂದು ಹಾರ್ಮೋನ್ ನ ಸೆಕ್ರೆಟ್ ಮಾಡುತ್ತೆ. ಏನಕ್ಕೆ ಇದು ಯೂಸ್ ಆಗುತ್ತಪ್ಪ ಅಂದ್ರೆ ಇಟ್ ಏಡ್ಸ್ ಇನ್ ಕ್ಯಾಲ್ಸಿಯಂ ಅಂಡ್ ಫಾಸ್ಫೇಟ್ ಅಯಾನ್ ಇನ್ ದ ಕಂಟ್ರೋಲ್ ಆಫ್ ಬೋನ್ ಅಂಡ್ ಬ್ಲಡ್. ನಮ್ಮ ಬೋನ್ಸ್ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫೇಟ್ ಎರಡು ಪ್ರೆಸೆಂಟ್ ಇರುತ್ತೆ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಅಲ್ಲಿ ಇದನ್ನ ಕಂಟ್ರೋಲ್ ಮಾಡುತ್ತೆ ಯಾವುದು? ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಅದರಲ್ಲೂ ಪ್ಯಾರಥಾರ್ಮೋನ್. ಓಕೆನಾ? ಇದಿಷ್ಟು ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ಆಯ್ತು. ನಮ್ಮ ಎನಿಮಲ್ಸ್ ಅಲ್ಲಿ, ಅದರಲ್ಲೂ ಕೂಡ ಹ್ಯೂಮನ್ಸ್ ಅಲ್ಲಿ ಆಗ್ತಕ್ಕಂತಹ ಎಂಡೋಕ್ರೈನ್ ಸಿಸ್ಟಮ್, ಅದರಲ್ಲೂ ನಮ್ಮಲ್ಲಿ ಕೆಲವೊಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ಹೇಗೆಲ್ಲ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಯಾವೆಲ್ಲ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ನಮ್ಮಲ್ಲಿ ಏನೋ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ನರ್ವಸ್ ಸಿಸ್ಟಮ್, ಬ್ರೈನ್ ಇತ್ತು, ಹಾಗೇನೆ ಸ್ಪೈನಲ್ ಕಾರ್ಡ್ ಇತ್ತು, ಈ ರೀತಿ ಕೆಲಸಗಳೆಲ್ಲ ಆಯ್ತು. ಹಾಗಾದ್ರೆ ಪ್ಲಾಂಟ್ಸ್ ಅಲ್ಲೂ ಆಗ್ಬೇಕಲ್ವಾ ಕೋಆರ್ಡಿನೇಷನ್? ಆ ಪ್ಲಾಂಟ್ಸ್ ಗಳು ಊಟ ಮಾಡಬೇಕು, ಪ್ಲಾಂಟ್ಸ್ ಗಳು ನಿದ್ರೆ ಮಾಡ್ತಾವ, ನಿದ್ರೆ ಮಾಡಬೇಕು, ಇನ್ನು ಏನೇನ್ ಮಾಡಬೇಕು ಕೆಲಸಗಳು? ಫುಡ್ ಪ್ರಿಪೇರ್ ಮಾಡಬೇಕು, ಹಾಗೇನೆ ಆ ಎಲೆಗಳು ಬಿಡಬೇಕು, ಎಲೆಗಳು ಉದುರ್ಬೇಕು, ಹಾಗೇನೆ ನೀರನ್ನ ಹೀರ್ಕೋಬೇಕು, ಯಾವುದು ಬೇರ್ಗಳು ಅಲ್ವಾ, ಇಷ್ಟೆಲ್ಲ ಕೆಲಸ ಮಾಡಬೇಕು. ಹಾಗೆ ಸುಮ್ನೆ ಆಗ್ಬಿಡುತ್ತಾ? ಏನು ಅದರಲ್ಲಿ ಕಂಟ್ರೋಲ್ ಮಾಡ್ಲಿಲ್ಲ, ಏನು ಕೋಆರ್ಡಿನೇಟ್ ಮಾಡ್ಲಿಲ್ಲ ಅಂದ್ರೆ ಈ ಎಲೆ ಆಹಾರ ತಯಾರಿಸಿ ಬೇರೆ ಅಂಗಗಳಿಗೆಲ್ಲ ಕೊಡಬೇಕು. ಯಾರು ಅಲ್ಲಿ ಹೇಳೋರೇ ಇಲ್ಲ ಕೇಳೋರೇ ಇಲ್ಲ ಅಂದ್ರೆ ಅದ್ ಯಾಕೆ ಕೊಡುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಹೇಗಿರುತ್ತೆ ಅಂತ ನೋಡೋಣ ನಾವು. ಓಕೆನಾ? ಇಲ್ಲಿ ಮೇನ್ ಆಗಿ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅನ್ನೋದು ಬರುತ್ತೆ, ನಾವು ಈಗಾಗಲೇ ನೆನ್ನೆ ತಿಳ್ಕೊಂಡಿದೀವಿ. ಓಕೆನಾ? ನೆಕ್ಸ್ಟ್ ಮೂವ್ಮೆಂಟ್ಸ್ ಡ್ಯೂ ಟು ಗ್ರೋತ್. ಇಲ್ಲಿ ಮೂವ್ಮೆಂಟ್ ಆಗುತ್ತೆ ಪ್ಲಾಂಟ್ಸ್, ಒಪ್ಕೋತೀರಾ? ನಮ್ಮ ಹ್ಯೂಮನ್ಸ್ ಹೇಗೆ ಮೂವ್ಮೆಂಟ್ ಆಗ್ತೀವೋ ಆ ರೀತಿ ಮೂವ್ಮೆಂಟ್ ಆಗ್ಲಿಲ್ಲ ಅನ್ನೋ ಕೂಡ ಇದು ಹೈಟ್ ಆಗಿ ಬೆಳ್ದಾಗೆ ಬೇರ್ಗಳು ಬೆಳ್ದಾಗೆ ಅದು ಕೂಡ ಮೂವ್ಮೆಂಟ್ ಆಗುತ್ತೆ ಅಲ್ವಾ, ಹೈಟ್ ಹೋಗುತ್ತೆ ಅಲ್ವಾ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟ್ರೋಪಿಸಮ್ ಅಂತ ಕರಿತೀವಿ. ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಆರ್ಗನ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದ ಸ್ಟಿಮ್ಯುಲಸ್. ಯಾವ್ದಾದ್ರು ಸ್ಟಿಮ್ಯುಲಸ್ ಅಂದ್ರೆ ನಾವು ನೆನ್ನೆ ತಿಳ್ಕೊಂಡಿದೀವಿ, ಎನಿ ಚೇಂಜ್ ಇನ್ ದ ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತಲು ಏನಾದ್ರು ಚೇಂಜಸ್ ಆದ್ರೆ ಅದನ್ನ ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ. ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಆರ್ಗನ್, ಆ ಪ್ಲಾಂಟ್ ಆರ್ಗನ್ ಟುವರ್ಡ್ಸ್ ಇರ್ಬೋದು ಅಥವಾ ಅವೇ ಇರ್ಬೋದು. ಓಕೆನಾ? ಆ ಅವೇ ಅಥವಾ ಟುವರ್ಡ್ಸ್ ಆ ಸ್ಟಿಮ್ಯುಲಸ್ಗೆ ಏನಾದ್ರು ಮೂವ್ ಆದ್ರೆ ಅದನ್ನ ನಾವು ಟ್ರೋಪಿಸಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರೋಪಿಸಮ್ ಅಂತ ಕರಿತೀವಿ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೋಪಿಕ್ ಮೂವ್ಮೆಂಟ್ಸ್ ಇನ್ ಪ್ಲಾಂಟ್. ಈ ಪ್ಲಾಂಟ್ ಅಲ್ಲಿ ಯಾವೆಲ್ಲ ಟ್ರೋಪಿಕ್ ಮೂವ್ಮೆಂಟ್ ಆಗುತ್ತಪ್ಪ ಅಂತ ಅಂದ್ರೆ ತುಂಬಾ ರೀತಿಯಲ್ಲಿ ಆಗುತ್ತೆ. ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ, ಹೈಡ್ರೋಟ್ರೋಪಿಸಮ್ ಅಂತ ಹೇಳ್ತೀವಿ,
ಥಿಗ್ಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಅದಾದ ನಂತರ ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ, ಲೈಟ್ ಕಡೆಗೆ ಬೆಂಡ್ ಆದ್ರೆ. ಈ ರೀತಿ ಒಂದಷ್ಟು ಟ್ರೋಪಿಸಮ್ ಬರ್ತವೆ. ಒನ್ ಬೈ ಒನ್ ನಾವು ಇವನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಒಂದು ಫಸ್ಟ್ ಒನ್ ಫೋಟೋಟ್ರೋಪಿಸಮ್. ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ಬೋದು ಅಲ್ಲೊಂದು ಲೈಟ್ ಕಾಣಿಸ್ತಾ ಇದೆ ಅಲ್ವಾ, ಲೈಟ್ ಕಡೆಗೆ ಬೆಂಡ್ ಆಗಿದೆ ಅಲ್ವಾ, ಆ ಗಿಡ ಆ ರೀತಿ ಬೆಂಡ್ ಆಗಿದೆ, ಅದನ್ನ ನಾವು ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಸೂರ್ಯಕಾಂತಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಎಲ್ಲವೂ ಕೂಡ ಒಂದೇ ಕಡೆ ಬೆಂಡ್ ಆಗಿದಾವೆ ಅಲ್ವಾ, ಸೂರ್ಯ ಯಾವ ಕಡೆಗೆ ಇರ್ತಾನೋ ಆ ಕಡೆಗೆ ಬೆಂಡ್ ಆಗಿದೆ. The movement of plant towards away or away from light is termed as phototropism. ಒಂದು ಟುವರ್ಡ್ಸ್ ಆಗಿರ್ಬೋದು ಅಥವಾ ಅವೇ ಆಗಿರ್ಬೋದು, ಲೈಟ್ ಕಡೆಗೆ ಆಗಿರ್ಬೋದು ಅಥವಾ ಲೈಟ್ಗೆ ವಿರುದ್ಧವಾಗಿ ಆಗಿರ್ಬೋದು, ಆ ಕಡೆಗೆ ಮೂವ್ಮೆಂಟ್ ಆಗೋದನ್ನ ನಾವೇನಂತ ಕರಿತೀವಿ, ಫೋಟೋಟ್ರೋಪಿಸಮ್. ಫೋಟೋ ಅಂದ್ರೆ ಏನು, ಲೈಟ್ ಅಂತ. ಫೋಟೋಟ್ರೋಪಿಸಮ್ ಮೂವ್ಮೆಂಟ್ ಆದ್ರೆ ಟ್ರೋಪಿಸಮ್ ಅಂತ ಕರಿತೀವಿ. ಫೋಟೋಟ್ರೋಪಿಸಮ್ ಅಂದ್ರೆ ಲೈಟ್ ಕಡೆಗೆ ಮೂವ್ಮೆಂಟ್ ಆಗ್ತಕ್ಕಂಥದ್ದು. ಇಲ್ಲಿ ಆಕ್ಸಿನ್ ಸಹಾಯದಿಂದ ಕೂಡ ಇದು ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಆಕ್ಸಿನ್ ಅಂತ ಬರುತ್ತೆ ಮುಂದೆ ಗ್ರೋತ್ ಹಾರ್ಮೋನ್ಸ್ ಅಲ್ಲಿ, ಓಕೆನಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಶೂಟ್ಸ್ ಆಫ್ ಮೋಸ್ಟ್ ಪ್ಲಾಂಟ್ ಗ್ರೋ ಟುವರ್ಡ್ಸ್ ದ ಸೋರ್ಸ್ ಆಫ್ ಲೈಟ್ ಇಟ್ ಟರ್ಮ್ಡ್ ಆಸ್ ಪಾಸಿಟಿವ್ ಫೋಟೋಟ್ರೋಪಿಸಮ್. ಈ ಲೈಟ್ ಕಡೆಗೆ ಗ್ರೋ ಆಗುತ್ತೆ ಅಲ್ವಾ ಪ್ಲಾಂಟ್, ಆ ಲೈಟ್ ಕಡೆಗೆ ಯಾವ ಪಾರ್ಟ್ ಎಲ್ಲ ಹೋಗುತ್ತೋ ಅದನ್ನ ನಾವು ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಹಾಗೇನೆ ಬೇರ್ಗಳಿದಾವೆ ಅಲ್ವಾ, ಆ ಬೇರು ಲೈಟ್ ಕಡೆಗೆ ಹೋಗ್ತಾವ, ಇಲ್ಲ ಅಲ್ವಾ, ಲೈಟ್ಗೆ ಆಪೋಸಿಟ್ ಆಗಿ ಹೋಗ್ತವೆ. ರೂಟ್ ಗ್ರೋಸ್ ಅವೇ ಫ್ರಮ್ ಸನ್ಲೈಟ್ ಅಂಡ್ ಹೆನ್ಸ್ ದೇ ಆರ್ ಟರ್ಮ್ಡ್ ಆಸ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಅದು ಲೈಟ್ ಕಡೆಗೆ ಮೂವ್ ಆದ್ರೆ ಅದನ್ನ ನಾವು ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ದಟ್ ಈಸ್ ಆ ಶೂಟ್ ಆ ರೀತಿ ಮೂವ್ ಆಗುತ್ತೆ. ಹಾಗೇನೆ ಬೇರ್ಗಳೆಲ್ಲ ಏನಾಗುತ್ತೆ, ರೂಟ್ಸ್ ಅದಕ್ಕೆ ಆಪೋಸಿಟ್ ಆಗಿ, ಫೋಟೋಟ್ರೋಪಿಸಮ್ಗೆ ಆಪೋಸಿಟ್ ಆಗಿ ಮೂವ್ ಆಗುತ್ತೆ, ಅದಕ್ಕೆ ನಾವು ಅದನ್ನ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, ಇದು ಸೂರ್ಯಕಾಂತಿ ತೋಟದ್ದು ಪಿಕ್ಚರ್. ಸೂರ್ಯಕಾಂತಿಲಿ ಹೇಗಾಗುತ್ತಪ್ಪ ಅಂದ್ರೆ, ಸೂರ್ಯ ಯಾವ ಕಡೆಗೆ ಇದ್ದಾನೋ ಆ ಕಡೆಗೆ ಈ ಹೂಗಳೆಲ್ಲ ಮುಖ ಮಾಡಿರ್ತವೆ. ನೆಕ್ಸ್ಟ್ ಒನ್ ಜಿಯೋಟ್ರೋಪಿಸಮ್. ಏನು ಜಿಯೋಟ್ರೋಪಿಸಮ್ ಅಂದ್ರೆ, ನೀವು ಗ್ರಾವಿಟೇಷನ್ ಅನ್ನೋದು ಕೇಳಿರ್ತೀರಿ ಫಿಸಿಕ್ಸ್ ಅಲ್ಲಿ. ಗ್ರಾವಿಟಿ ಅನ್ನೋ ಪದದ ಬಗ್ಗೆ ಪರಿಚಯ ಆಗಿರುತ್ತೆ ಅಲ್ವಾ ಈಗಾಗಲೇ ನಿಮ್ಗೆ. ಓಕೆ, ಏನು ಜಿಯೋಟ್ರೋಪಿಸಮ್ ಅಂದ್ರೆ, ದ ಮೂಮೆಂಟ್ ಆಫ್ ಪ್ಲಾಂಟ್ ಆರ್ಗನ್ಸ್ ಇನ್ ರೆಸ್ಪಾನ್ಸ್ ಟು ಗ್ರಾವಿಟಿ ಈಸ್ ಟರ್ಮ್ಡ್ ಆಸ್ ಜಿಯೋಟ್ರೋಪಿಸಮ್. ಆ ಗ್ರಾವಿಟಿಗೆ ರೆಸ್ಪಾಂಡ್ ಆಗಿ ಏನಾಗುತ್ತೆ, ಇಲ್ಲಿ ಮೂವ್ಮೆಂಟ್ ಆಗುತ್ತಲ್ವಾ ಪ್ಲಾಂಟ್ಸ್ ಅಲ್ಲಿ, ಅದಕ್ಕೆ ನಾವೇನಂತ ಕರಿತೀವಿ, ಜಿಯೋಟ್ರೋಪಿಸಮ್ ಅಂತ ಹೇಳ್ತೀವಿ. ರೂಟ್ಸ್ ಆರ್ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಬಿಕಾಸ್ ದೇ ಗ್ರೋ ಇನ್ ದ ಡೈರೆಕ್ಷನ್ ಆಫ್ ಗ್ರಾವಿಟಿ. ಆ ಗ್ರಾವಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ, ಮೇಲಿಂದ ಕೆಳಗಡೆ ಇರುತ್ತೆ ಅಲ್ವಾ ಗ್ರಾವಿಟಿ ಡೈರೆಕ್ಷನ್, ಆ ರೂಟ್ಸ್ ಎಲ್ಲ ಏನಾಗುತ್ತೆ, ಕೆಳಗಡೆ ಹೋಗುತ್ತೆ ಅಲ್ವಾ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಆ ರೀತಿ ಏನಾದ್ರು ಹೋದ್ರೆ ಅದನ್ನ ನಾವೇನಂತ ಕರಿತೀವಿ, ಪಾಸಿಟಿವ್ಲಿ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಬಟ್ ಶೂಟ್ಸ್ ಇದೆ ಅಲ್ವಾ, ಕಾಂಡ, ಅದು ಮೇಲ್ ಹೋಗುತ್ತೆ ಅಲ್ವಾ, ಅದನ್ನ ನಾವು ಪಾಸಿಟಿವ್ಲಿ ಅಂತ ಹೇಳ್ತೀವಾ, ಇಲ್ಲ, ಅದಕ್ಕೆ ಉಲ್ಟಾ, ದಟ್ ಈಸ್ ನೆಗೆಟಿವ್ಲಿ ಜಿಯೋಟ್ರೋಪಿಸಮ್. The shoots grows upwards, that is against the gravity, hence negatively geotropic. ಓಕೆನಾ, ಗ್ರಾವಿಟಿಗೆ ಸಂಬಂಧಪಟ್ಟಿದ್ದು ಜಿಯೋಟ್ರೋಪಿಸಮ್ ಅನ್ನೋದು. ಓಕೆನಾ, ಯಾವ್ದು ಫೇವರ್ ಆಗುತ್ತೋ ಅದು ಜಿಯೋಟ್ರೋಪಿಸಮ್ ಇರ್ಬೋದು, ಫೋಟೋಟ್ರೋಪಿಸಮ್ ಇರ್ಬೋದು, ಅದ್ರ ಕಡೆಗೇನೆ ಮೂವ್ ಆಗುತ್ತೋ ಅದನ್ನ ನಾವು ಪಾಸಿಟಿವ್ ಅಂತ ಹೇಳ್ತೀವಿ. ಅದಕ್ಕೆ ಆಪೋಸಿಟ್ ಆಗಿ ಹೋದ್ರೆ ಅದನ್ನ ನಾವು ನೆಗೆಟಿವ್ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್, ನೆನ್ಪಿಡ್ಕೋಬಹುದು ನೀವು. ನೆಕ್ಸ್ಟ್, ಪ್ಲಾಂಟ್ ಶೋಯಿಂಗ್ ಜಿಯೋಟ್ರೋಪಿಸಮ್. ನೋಡಿ, ಈ ಒಂದು ಪಾರ್ಟ್ ನ ಮಲಗಿಸಿ ಇಟ್ರು ಕೂಡ ಅದೇನಾಗುತ್ತೆ, ಬೇರು ಈ ರೀತಿ ಅದು ಸ್ಪ್ರೆಡ್ ಆಗಲ್ಲ, ಅದು ಮತ್ತೆ ಗ್ರಾವಿಟಿ ಹೇಗಿದೆಯೋ ಹಾಗೇನೆ ಕೆಳಗಡೆಗೆ ಹೋಗುತ್ತೆ. ಓಕೆನಾ. ನೆಕ್ಸ್ಟ್, ಥಿಗ್ಮೋಟ್ರೋಪಿಸಮ್. ಏನಪ್ಪಾ ಈ ಥಿಗ್ಮೋಟ್ರೋಪಿಸಮ್ ಅಂದ್ರೆ, ಈ ಚಿತ್ರ ನೋಡಿದ್ರೆ ಗೊತ್ತಾಗ್ಬೋದು, ಏನಾದ್ರು ಒಂದು ರೆಸ್ಪಾನ್ಸ್ ಏನಾದ್ರು ಟಚ್ ಆದ್ರೆ ಅಲ್ಲೇ ಅದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಟೆಂಡ್ರಿಲ್ಸ್ ಇರ್ಬೋದು, ವೀಕ್ ಸ್ಟೆಮ್ಸ್ ಇರ್ಬೋದು, ಅವೇನಾಗ್ತವೆ, ಬೆಂಡ್ ಆಗಿ ಅಲ್ಲೇ ಬೆಳ್ಕೊಂಡು ಹೋಗ್ತವೆ. ಓಕೆನಾ, ಅದಕ್ಕೆ ನಾವು ಥಿಗ್ಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ದ ಮೂಮೆಂಟ್ ಆಫ್ ಪ್ಲಾಂಟ್ ಆರ್ಗನ್ ಇನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಕಾಸ್ಡ್ ಬೈ ದ ಫಿಸಿಕಲ್ ಕಾಂಟ್ಯಾಕ್ಟ್. ಫಿಸಿಕಲ್ ಕಾಂಟ್ಯಾಕ್ಟ್ ಆದಾಗ ಏನಾದ್ರು ಅದು ರೆಸ್ಪಾಂಡ್ ಮಾಡಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಥಿಗ್ಮೋಟ್ರೋಪಿಸಮ್. ಸಾಲಿಡ್ ಆಬ್ಜೆಕ್ಟ್ ಇಸ್ ಟರ್ಮ್ಡ್ ಆಸ್ ಥಿಗ್ಮೋಟ್ರೋಪಿಸಮ್. ವೀಕ್ ಸ್ಟೆಮ್ಡ್ ಪ್ಲಾಂಟ್ಸ್ ಅಂದ್ರೆ, ವೀಕ್ ಸ್ಟೆಮ್ಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಟೆಂಡ್ರಿಲ್ಸ್ ಇರ್ಬೋದು, ಬಳ್ಳಿಗಳಿರ್ತವೆ ಆ ಬಳ್ಳಿಗಳೆಲ್ಲವೂ ಕೂಡ ಈ ಥಿಗ್ಮೋಟ್ರೋಪಿಸಮ್ಗೆ ಎಕ್ಸಾಂಪಲ್. ಟ್ವಿನಿಂಗ್ ಸ್ಟೆಮ್ಸ್ ಅಂಡ್ ಟೆಂಡ್ರಿಲ್ಸ್ ಟು ಕ್ಲೈಂಬ್ ಆನ್ ಅದರ್ ಪ್ಲಾಂಟ್ಸ್ ವಿಚ್ ಪ್ರೊವೈಡ್ ದೆಮ್ ಸಪೋರ್ಟ್. ಅವಕ್ಕೆ ಸಪೋರ್ಟ್ ಕೊಡುವಂತಹ ಯಾವ್ದಾದ್ರು ಒಂದು ವಸ್ತು ಸಿಕ್ಕರೆ ಅದೇನಾಗುತ್ತೆ, ಕ್ಲೈಂಬ್ ಮಾಡ್ಕೊಂಡು ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಥಿಗ್ಮೋಟ್ರೋಪಿಸಮ್. ಹೆನ್ಸ್ ಟ್ವಿನಿಂಗ್ ಸ್ಟೆಮ್ಸ್ ಅಂಡ್ ಟೆಂಡ್ರಿಲ್ಸ್ ಆರ್ ದ ಪಾಸಿಟಿವ್ಲಿ ಥಿಗ್ಮೋಟ್ರೋಪಿಸಮ್. ಯಾವೆಲ್ಲ ಈ ರೀತಿ ಆಗ್ತಾವ ಅವೆಲ್ಲ ಪಾಸಿಟಿವ್ಲಿ ಥಿಗ್ಮೋಟ್ರೋಪಿಸಮ್. ಆ ಟಚ್ ಆದ್ರೂ ಏನು ರೆಸ್ಪಾನ್ಸ್ ಆಗದೆ ಬೆಳ್ಕೊಂಡು ಹೋಗ್ತಾವಲ್ವಾ, ದೋಸ್ ಆರ್ ಆಲ್ ನೆಗೆಟಿವ್ಲಿ ಥಿಗ್ಮೋಟ್ರೋಪಿಕ್ ಅಥವಾ ನೆಗೆಟಿವ್ ಥಿಗ್ಮೋಟ್ರೋಪಿಸಮ್ ಅಂತ ಹೇಳ್ಬೋದು.
ಹಾಗಾದ್ರೆ ನೆಕ್ಸ್ಟ್ ಯಾವುದು? ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಥಿಗ್ಮೋಟ್ರೋಪಿಸಮ್ ಅಂದ್ರೆ ಹೇಗಾಗುತ್ತೆ, ಯಾವ್ದಾದ್ರು ಒಂದು ಸಪೋರ್ಟ್ ಸಿಕ್ತು, ಫಿಸಿಕಲ್ ಸಪೋರ್ಟ್ ಸಿಕ್ತು ಅಂದ್ರೆ ಅದು ಸಪೋರ್ಟ್ ತಗೊಂಡು ಅದು ಬೆಳ್ಕೊಂಡು ಹೋಗುತ್ತೆ. ಓಕೆನಾ? ಅದಾದ್ಮೇಲೆ ಹೈಡ್ರೋಟ್ರೋಪಿಸಮ್. ಹೈಡ್ರೋ ಅಂದ್ರೆ ಏನು? ವಾಟರ್. ಟ್ರೋಪಿಸಮ್ ಅಂದ್ರೆ ಮೂವ್ಮೆಂಟ್ ಅಲ್ವಾ? ವಾಟರ್ ಯಾವ ಕಡೆಗೆ ಇದೆಯೋ ಆ ಕಡೆಗೆ ಮೂವ್ ಆದ್ರೆ ಅದನ್ನ ನಾವು ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ. ಈ ರೂಟ್ಸ್ ಎಲ್ಲ ಏನಾಗುತ್ತೆ, ವಾಟರ್ ಇರೋ ಕಡೆಗೆ ಮೂವ್ ಆಗುತ್ತೆ ಕೆಲವೊಂದು, ಅದನ್ನ ನಾವು ಪಾಸಿಟಿವ್ಲಿ ಹೈಡ್ರೋಟ್ರೋಪಿಕ್ ಅಂತ ಹೇಳ್ತೀವಿ. ಈ ಶೂಟ್ಸ್ ಎಲ್ಲ ಏನಿದೆಯೋ ಇದು ವಾಟರ್ ಇರೋ ಕಡೆ ಮೂವ್ ಆಗಲ್ಲ, ಮೇಲ್ಗಡೆ ಮೂವ್ ಆಗ್ತಾ ಹೋಗುತ್ತಲ್ವಾ, ಅದನ್ನ ನಾವು ನೆಗೆಟಿವ್ಲಿ ಹೈಡ್ರೋಟ್ರೋಪಿಸಮ್ ಅಂತ ಹೇಳ್ತೀವಿ. ಓಕೆ, ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಆರ್ಗನ್ ಇನ್ ರೆಸ್ಪಾನ್ಸ್ ಟು ವಾಟರ್. ಇಲ್ಲಿ ನೋಡಿ, ವಾಟರ್ ಕಡೆಗೆ ಮೂವ್ ಆಗ್ತಾ ಇದೆ ಅಲ್ವಾ ಪ್ಲಾಂಟ್ ರೂಟು, ಅದಕ್ಕೆ ನಾವೇನಂತ ಕರಿತೀವಿ? ಹೈಡ್ರೋಟ್ರೋಪಿಸಮ್. ಅದರಲ್ಲೂ ಕೂಡ ಪಾಸಿಟಿವ್ಲಿ ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ. ರೂಟ್ಸ್ ಗ್ರೋ ಟುವರ್ಡ್ಸ್ ದ ಸೋರ್ಸ್ ಆಫ್ ಮಾಯಿಶ್ಚರ್ ಅಂಡ್ ಹೆನ್ಸ್ ದೇ ಆರ್ ಪಾಸಿಟಿವ್ಲಿ ಹೈಡ್ರೋಟ್ರೋಪಿಸಮ್. ಅಂದ್ರೆ ಮತ್ತೆ ಶೂಟ್ಸ್ ನೆಗೆಟಿವ್ಲಿ ಹೈಡ್ರೋಟ್ರೋಪಿಸಮ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು, ವಾಟರ್ ಯಾವ ಕಡೆ ಇದೆಯೋ ಆ ಕಡೆಗೆ ಆ ರೂಟ್ಸ್ ಎಲ್ಲ ಏನಾಗ್ತಾ ಇದೆ, ಆ ಕಡೆಗೆ ಬೆಂಡ್ ಆಗಿ ಹೋಗ್ತಾ ಇದೆ, ಬಿಕಾಸ್ ದೇ ಆರ್ ಪಾಸಿಟಿವ್ಲಿ ಹೈಡ್ರೋಟ್ರೋಪಿಕ್. ಇಲ್ಲಿ ಟುವರ್ಡ್ಸ್ ಗ್ರಾವಿಟಿ ಅಂತ ಆಗಿದೆ, ಅಲ್ಲ, ಟುವರ್ಡ್ಸ್ ವಾಟರ್. ದೆನ್ ಕೀಮೋಟ್ರೋಪಿಸಮ್. ಏನು ಈ ಕೀಮೋ ಅಂದ್ರೆ? ಕೀಮೋ ಅಂದ್ರೆ ಕೆಮಿಕಲ್ ಅಲ್ವಾ? ಕೆಮಿಸ್ಟ್ರಿ, ಕೆಮಿಕಲ್ ಅನ್ನೋ ಪದ ಬರೋದು ಹಿಂಗೆ ಅಲ್ವನಾ? ಕೀಮೋ ಅಲ್ವಾ? ಕೆಮಿಕಲ್ಸ್ ಸಂಬಂಧಪಟ್ಟಿದ್ದು. ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಆರ್ಗನ್ಸ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್ ಸ್ಟಿಮ್ಯುಲಸ್. ಯಾವ್ದಾದ್ರು ಕೆಮಿಕಲ್ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಆಗಿ ಮೂವ್ಮೆಂಟ್ ಆದ್ರೆ ಅದಕ್ಕೆ ನಾವು ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಓಕೆನಾ? ವೆನ್ ಪ್ಲಾಂಟ್ ಆರ್ಗನ್ ಗ್ರೋಸ್ ಅವೇ ಫ್ರಮ್ ದ ಕೆಮಿಕಲ್ ರೆಸ್ಪಾನ್ಸ್ ಈಸ್ ಕಾಲ್ಡ್ ನೆಗೆಟಿವ್ ಕೀಮೋಟ್ರೋಪಿಸಮ್. ಆ ಕೆಮಿಕಲ್ ರೆಸ್ಪಾನ್ಸ್ ಇಂದ ಅವೇ, ಆ ಕೆಮಿಕಲ್ಸ್ ಇದ್ರೂ ಕೂಡ ಆ ಕಡೆಗೆ ಹೋಗದೆ ಬೇರೆ ಕಡೆಗೆ ಮೂವ್ ಆಗ್ತಾ ಇರ್ತಾವಲ್ವಾ ಪ್ಲಾಂಟ್ಸ್, ಅದಕ್ಕೆ ನಾವು ನೆಗೆಟಿವ್ ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ವೆನ್ ಪ್ಲಾಂಟ್ ಪಾರ್ಟ್ಸ್ ಗ್ರೋ ಟುವರ್ಡ್ಸ್ ದ ಕೆಮಿಕಲ್ ರೆಸ್ಪಾನ್ಸ್, ಅದಕ್ಕೆ ನಾವು ಪಾಸಿಟಿವ್ಲಿ ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ನಾವು ಪೋಲನ್ ಟ್ಯೂಬ್ ಕೇಳಿರ್ಬೋದು. ಒಂದು ಫ್ಲವರ್ ಅಲ್ಲಿ ಪಾಲಿನೇಷನ್ ಆದಾಗ ಅಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಆ ಪೋಲನ್ ಟ್ಯೂಬ್ ಹೇಗೆ ಡೆವಲಪ್ ಆಗುತ್ತೆ? ಅಲ್ಲಿ ಕೆಮಿಕಲ್ ಇರುತ್ತೆ, ಆ ಕೆಮಿಕಲ್ ಸಹಾಯದಿಂದ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಪಾಲಿನೇಷನ್ ಆಗ್ಬೇಕು ಅಂದಾಗ ಈ ಜಾಗದಲ್ಲಿ ಒಂದು ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಹೇಗೆ ಡೆವಲಪ್ ಆಗುತ್ತೆ ಅಂದ್ರೆ, ಇಲ್ಲಿ ಒಂದು ಶುಗರ್ ಕೆಮಿಕಲ್ಸ್ ಇರುತ್ತೆ ಇದರಲ್ಲಿ, ಆ ಕೆಮಿಕಲ್ ಸಹಾಯದಿಂದ ಆ ಟ್ಯೂಬ್ ಡೆವಲಪ್ ಆಗ್ತಕ್ಕಂಥದ್ದು. ಅದು ಕೂಡ ಕೀಮೋಟ್ರೋಪಿಸಮ್ಗೆ ಒಂದು ಎಕ್ಸಾಂಪಲ್. ಓಕೆನಾ? ದ ಪೋಲನ್ ಟ್ಯೂಬ್ಸ್ ಗ್ರೋ ಟುವರ್ಡ್ ದ ಶುಗರಿ ಸಬ್ಸ್ಟೆನ್ಸ್ ಸೆಕ್ರೆಟೆಡ್ ಬೈ ದ ಸ್ಟಿಗ್ಮಾ ಆಫ್ ಎ ಫ್ಲವರ್. ಆ ಫ್ಲವರ್ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಶುಗರಿ ಸಬ್ಸ್ಟೆನ್ಸ್ ಇಂದ ಈ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಹಾಗೇನೆ ನಾವು ಗೊಬ್ಬರ ಎಲ್ಲ ಹಾಕ್ತಿವಿ ಅಲ್ವಾ ಪ್ಲಾಂಟ್ಸ್ಗೆ ಕೆಮಿಕಲ್ಸ್ ಫರ್ಟಿಲೈಸರ್ಸ್ನ, ಹಾಗೆ ಯಾವ ಕಡೆಗೆ ಹಾಕಿದೀವಿ ಆ ಕಡೆಗೆ ರೂಟ್ಗಳು ಏನ್ ಮಾಡುತ್ತೆ, ಹೋಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಓಕೆನಾ? ಅದಾದ ನಂತರ ನೆಕ್ಸ್ಟ್, ಇದಿಷ್ಟು ಟ್ರೋಪಿಸಮ್ ಬಗ್ಗೆ ಆಯ್ತು. ನಾವು ಇಷ್ಟೊತ್ತು ಅನಿಮಲ್ ಹಾರ್ಮೋನ್ಸ್ ಬಗ್ಗೆ ನೋಡಿದ್ವಿ ಅಲ್ವಾ ಆಗ್ಲೇ, ಹಾಗೇನೆ ಪ್ಲಾಂಟ್ಸ್ ಅಲ್ಲೂ ಕೂಡ ಕೆಲವೊಂದು ಹಾರ್ಮೋನ್ಸ್ ಇದಾವೆ. ಓಕೆನಾ? ಆ ಪ್ಲಾಂಟ್ಸ್ ಹಾರ್ಮೋನ್ ಯಾವ್ದ್ಯಾವ್ದು ಅಂತ ನೋಡೋಣ. ಮೇನ್ ಆಗಿ ಮುಖ್ಯವಾಗಿ ಒಂದು 5 ಹಾರ್ಮೋನ್ಸ್ ಇದಾವೆ ಮೇನ್ ಆಗಿ. ಇಷ್ಟೇನಾ ಅಂದ್ರೆ ಇಲ್ಲ, ಇನ್ನೂ ತುಂಬಾ ಇದಾವೆ, ಬಟ್ ನಾವು ಮೇನ್ ಆಗಿ 5 ಹಾರ್ಮೋನ್ ನೋಡ್ತೀವಿ. ಓಕೆ, ಆ 5 ಹಾರ್ಮೋನ್ ನಾವು 2 ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಗ್ರೋತ್ ಪ್ರಮೋಟರ್ಸ್ ಅಂತ. ಗ್ರೋತ್ ನ ಯಾವ್ದು ಪ್ರಮೋಟ್ ಮಾಡುತ್ತೋ ಅದು ಗ್ರೋತ್ ಪ್ರಮೋಟರ್, ಅಂದ್ರೆ ಚೆನ್ನಾಗಿ ಬೆಳೆಯೋ ರೀತಿ ಸಹಾಯ ಮಾಡೋದು. ಹಾಗೇನೆ ಗ್ರೋತ್ ನ ಇನ್ಹಿಬಿಟ್ ಮಾಡೋದು ಅಂದ್ರೆ ಗ್ರೋತ್ ನ ಸ್ಟಾಪ್ ಮಾಡೋದು. ಗ್ರೋತ್ ನ ಸ್ಟಾಪ್ ಮಾಡ್ಲೇಬೇಕಲ್ವಾ? ಫಾರ್ ಎಕ್ಸಾಂಪಲ್, ನಮ್ಗೆ ಯಾವ್ದೋ ಒಂದು ಫ್ರೂಟ್ ಬೇಕಿರುತ್ತೆ, ಆ ಫ್ರೂಟ್ ಪ್ಲಾಂಟ್ ಹಂಗೆ ಗ್ರೋ ಆಗ್ತಾ 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 ಯಾವುದೇ ರೀತಿ ಹಣ್ಣು ಬಿಡದೆ ಹಣ್ಣಾಗ್ಬೇಕು ಅಂದ್ರೆ ಅದು ಗ್ರೋತ್ ಸ್ಟಾಪ್ ಆಗ್ಲೇಬೇಕಲ್ವಾ? ಆ ರೀತಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ಅದರಿಂದ ಉಪಯೋಗನೇ ಆಗ್ತಿರ್ಲಿಲ್ಲ. ಈ ಗ್ರೋತ್ ಇನ್ಹಿಬಿಟರ್ಸ್ ಕೂಡ ನಮ್ಗೆ ಅನ್ನೋದಕ್ಕಿಂತ ಪ್ಲಾಂಟ್ಸ್ಗೆ ತುಂಬಾ ಸಹಾಯ ಮಾಡುತ್ತೆ. ಓಕೆನಾ? ಏನು ಅಂತ ನಾವು ನೋಡಿದ್ರೆ ಪ್ಲಾಂಟ್ ಹಾರ್ಮೋನ್ಸ್ ಅಲ್ಲಿ 2 ವಿಧ. ಒಂದು ಗ್ರೋತ್ ಪ್ರಮೋಟರ್ಸ್, ಇನ್ನೊಂದು ಗ್ರೋತ್ ಇನ್ಹಿಬಿಟರ್ಸ್. ಗ್ರೋತ್ ಪ್ರಮೋಟರ್ಸ್ ಅಲ್ಲಿ ಆಕ್ಸಿನ್ಸ್, ಸೈಟೋಕೆನಿನ್ ಅಂಡ್ ಗಿಬರ್ಲಿನ್ಸ್ ಅಂತ 3 ಹಾರ್ಮೋನ್ಸ್ ಬರುತ್ತೆ. ಈ 3 ಏನಿದಾವೋ ಈ 3 ಹಾರ್ಮೋನ್ಸ್ ಇದು ಗ್ರೋತ್ ಪ್ರಮೋಟರ್ಸ್. ಹಾಗೇನೆ ಇವೆರಡು ಗ್ರೋತ್ ಇನ್ಹಿಬಿಟರ್ಸ್. ಓಕೆನಾ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಗ್ರೋತ್ ಹಾರ್ಮೋನ್ಸ್ ಏನಕ್ಕೆ ನಮ್ಗೆ ಉಪಯೋಗ ಅಂದ್ರೆ, ನಾವೊಂದು ಬೀಜ ಹಾಕಿರ್ತೀವಲ್ವಾ ಭೂಮಿಯಲ್ಲಿ, ಆ ಬೀಜ ಒಡೆದು ಮೊಳಕೆ ಬಂದು ಗಿಡ ಆಗ್ಬೇಕಲ್ವಾ, ಅದಕ್ಕೆ ಸಹಾಯ ಮಾಡೋದೇ ಯಾವುದು? ಗ್ರೋತ್ ಹಾರ್ಮೋನ್ಸ್. ಫಸ್ಟ್ ಒನ್ ಗ್ರೋತ್ ಪ್ರಮೋಟರ್ಸ್. ಗ್ರೋತ್ ನ ಯಾವೆಲ್ಲ ಪ್ರಮೋಟ್ ಮಾಡುತ್ತೋ ಅದ್ರ ಬಗ್ಗೆ ನೋಡೋಣ.
These are the substance of the naturally occurring plant hormones called phytohormone. ಈ ಪ್ಲಾಂಟ್ಸ್ ಬಗ್ಗೆ ಎಲ್ಲಾದ್ರೂ ನಾವು ಸ್ಟಡಿ ಮಾಡುವಾಗ ಎಲ್ಲ ಕಡೆ ನಾವು ಫೈಟೋ ಅನ್ನೋ ಒಂದು ಪದನ ಬಳಸ್ತೀವಿ. ಫೈಟೋ ಆರ್ಗನ್ಸ್ ಅಂತ ಬಳಸ್ತೀವಿ ಕೆಲವೊಂದಕ್ಕೆ, ಫೈಟೋ ಹಾರ್ಮೋನ್ಸ್ ಅಂತ ಬಳಸ್ತೀವಿ. ನೀರೊಳಗೆ ಇರ್ತಕ್ಕಂತಹ ಪ್ಲಾಂಟ್ಸ್ಗೆ ಫೈಟೋ ಪ್ಲಾಂಕ್ಟಾನ್ಸ್ ಅಂತ ಬಳಸ್ತೀವಿ. ಈ ಫೈಟೋ ಅಂದ್ರೆ ಪ್ಲಾಂಟ್ ಅಂತ ಅಷ್ಟೇ, ಓಕೆನಾ. ದಟ್ ರೆಗ್ಯುಲೇಟ್ಸ್ ವೇರಿಯಸ್ ಫಿಸಿಯೋಲಾಜಿಕಲ್ ಪ್ರೋಸೆಸ್ ಲೈಕ್ ಸೆಲ್ ಡಿವಿಷನ್ ಆಗೋದಿರ್ಬೋದು, ಪ್ಲಾಂಟ್ ಅಲ್ಲಿ ಎಲಾಂಗೇಷನ್ ಇರ್ಬೋದು, ಉದ್ದ ಆಗೋದಿರ್ಬೋದು, ಫ್ಲವರ್ ಬಿಡೋದಿರ್ಬೋದು, ಆ ರೂಟ್ ಫಾರ್ಮೇಶನ್ ಆಗುತ್ತಲ್ವಾ, ಆ ರೂಟ್ ಫಾರ್ಮೇಶನ್ ಇರ್ಬೋದು. ಅವೆಲ್ಲವೂ ಆಗೋದು ಯಾಕೆ ಹೇಗೆ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ಗ್ರೋತ್ ಪ್ರಮೋಟರ್ಸ್. ಈ ಗ್ರೋತ್ ಪ್ರಮೋಟರ್ಸ್ ಇಂದ ಎಲ್ಲ ಆಗುತ್ತೆ. ನಂತರ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆಕ್ಸಿನ್ಸ್ ಇರ್ಬೋದು, ಗಿಬ್ಬರ್ಲಿನ್ಸ್ ಇರ್ಬೋದು, ಸೈಟೋಕಿನಿನ್ ಇರ್ಬೋದು, ಇವೆಲ್ಲ ಹೇಗೆ ಹೆಲ್ಪ್ ಮಾಡ್ತವೆ ಪ್ಲಾಂಟ್ಸ್ ಅಲ್ಲಿ ಅಂತ ನಾವು ನೋಡೋಣ, ಓಕೆನಾ. ನಾವೀಗಾಗ್ಲೇ ಫೋಟೋಟ್ರೋಪಿಸಮ್ ಬಗ್ಗೆ ತಿಳ್ಕೊಂಡಿದೀವಿ. ಈ ಆಕ್ಸಿನ್ಸ್ ಇರ್ತವೆ ನೋಡಿ ಇಲ್ಲಿ. ಆ ಆಕ್ಸಿನ್ಸ್ ಏನ್ ಮಾಡುತ್ತೆ, ಸೆಲ್ ಎಲಾಂಗೇಷನ್ ಗೆ ಹೆಲ್ಪ್ ಮಾಡುತ್ತೆ, ಬೆಂಡ್ ಆಗೋಕೆ ಈ ಆಕ್ಸಿನ್ಸ್ ಹೆಲ್ಪ್ ಮಾಡುತ್ತೆ, ಓಕೆನಾ. ದೇ ಆರ್ ಸೆಕ್ರಿಟೆಡ್ ಬೈ ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಟಿಪ್ ಆಫ್ ದ ಸ್ಟೆಮ್ ಅಂಡ್ ರೂಟ್. ಈ ರೂಟ್ ಅಲ್ಲಿ ಇರ್ಬೋದು, ಹಾಗೇನೆ ಸ್ಟೆಮ್ ಅಲ್ಲಿ ಇರ್ಬೋದು, ಆ ಟಿಪ್ ಪಾರ್ಟ್ ಇರುತ್ತೆ ಅಲ್ವಾ, ಆ ಟಿಪ್ ಪಾರ್ಟ್ ಅಲ್ಲಿ ಆಕ್ಸಿನ್ ಪ್ರೆಸೆಂಟ್ ಇರುತ್ತೆ, ಓಕೆನಾ. ಏನಕ್ಕೆ ಹೆಲ್ಪ್ ಮಾಡುತ್ತೆ, ಪ್ಲಾಂಟ್ಸ್ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂಡ್ ಈಗ ಸಿಂಥೆಟಿಕ್ ಆಕ್ಸಿನ್ಸ್ ಬೇರೆ ಬಂದಿದಾವೆ. ಈ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಎಲ್ಲ ಬೆಳಿತೀವಲ್ವಾ ನಾವು, ತರಕಾರಿಗಳು, ಹೂವುಗಳೆಲ್ಲ ಬೆಳಿತೀವಲ್ವಾ, ಅಲ್ಲಿ ನಾವು ಸಿಂಥೆಟಿಕ್ ಅಂದ್ರೆ ಮ್ಯಾನ್ ಮೇಡ್ ಆಕ್ಸಿನ್ಸ್ ಅಂತ, ಮ್ಯಾನ್ ಮೇಡ್ ಆಕ್ಸಿನ್ಸ್ ನ ಬಳಸಿ ನಾವು ಗಿಡ ಮರಗಳನ್ನ ಬೆಳಿಬಹುದು, ಓಕೆನಾ. ಸಿಂಥೆಟಿಕ್ ಆಕ್ಸಿನ್ ಅಂದ್ರೆ ಮ್ಯಾನ್ ಮೇಡ್ ಆಕ್ಸಿನ್ ಅಂತ. ಪ್ಲಾಂಟ್ಸ್ ಅಲ್ಲೂ ಕೂಡ ಅದು ಪ್ರೆಸೆಂಟ್ ಇರುತ್ತೆ, ಹಾಗೇನೆ ಸಿಂಥೆಟಿಕ್ ಆಗಿ ಮನುಷ್ಯರು ಕೂಡ ತಯಾರು ಮಾಡ್ತಾರೆ. ದೆನ್ ಗಿಬ್ಬರ್ಲಿನ್ಸ್ ಅಂತ, ಜಿಬ್ಬರ್ಲಿನ್ಸ್ ಅಂತ ಬೇಕಾದ್ರೂ ಬಳಸ್ಬೋದು, ಹಾಗೇನೆ ಗಿಬ್ಬರ್ಲಿನ್ಸ್. ಇಟ್ ಪ್ರಮೋಟ್ ಸೆಲ್ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಂದ್ರೆ ಅನ್ಸ್ಪೆಷಲೈಸ್ಡ್ ಸೆಲ್ಸ್ ಸ್ಪೆಷಲೈಸ್ಡ್ ಸೆಲ್ಸ್ ಆಗಿ ಕನ್ವರ್ಟ್ ಆಗೋದು ಅಷ್ಟೇ. ಡಿಫ್ರೆನ್ಸಿಯೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿನ್ಸ್, ಆಕ್ಸಿನ್ಸ್ ಪ್ರೆಸೆನ್ಸ್ ಅಲ್ಲೇ ಡಿಫ್ರೆನ್ಸಿಯೇಷನ್ ಆಗುತ್ತೆ. ದೇ ಬ್ರೇಕ್ ದ ಸೀಡ್ ಡಾರ್ಮೆನ್ಸಿ, ಸೀಡ್ ಡಾರ್ಮೆನ್ಸಿನ ಬ್ರೇಕ್ ಮಾಡಿ ಅದು ಒಂದು ಪ್ಲಾಂಟ್ ಆಗೋ ರೀತಿ ಸಹಾಯ ಮಾಡುತ್ತೆ. ಅಂಡ್ ದಿ ಸ್ಟಿಮ್ಯುಲೇಟ್ ದ ಎಲಾಂಗೇಷನ್ ಆಫ್ ಶೂಟ್ಸ್, ಆ ಶೂಟ್ಸ್ ಎಲಾಂಗೇಷನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಾದ ನಂತರ ಮೂರನೇದು ಬಂದು ಸೈಟೋಕಿನಿನ್. ಏನಪ್ಪ ಈ ಸೈಟೋಕಿನಿನ್ ಅಂದ್ರೆ, ಸೈಟೋಕಿನಿನ್ ಅಂದ್ರೆ ಇದು ಕೂಡ ಒಂದು ಗ್ರೋತ್ ಹಾರ್ಮೋನ್, ಗ್ರೋತ್ ನ ಪ್ರಮೋಟ್ ಮಾಡುತ್ತೆ. ಎಲ್ಲಿ ಇದು ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ಸೆಲ್ ಡಿವಿಷನ್ ಆಫ್ ಎ ಪ್ಲಾಂಟ್ಸ್. ಆ ಪ್ಲಾಂಟ್ ಸೆಲ್ ಡಿವಿಷನ್ ಏನಾಗುತ್ತೋ ಆ ಸೆಲ್ ಡಿವಿಷನ್ ಆಗ್ತಕ್ಕಂತಹ ಒಂದು ಟೈಮಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇಟ್ ಡಿಲೇಸ್ ದ ಏಜಿಂಗ್ ಆಫ್ ಲೀವ್ಸ್. ಆ ಲೀವ್ಸ್ ಗೆ ವಯಸ್ಸಾಗ್ತಾ ಇರುತ್ತೆ ಅಲ್ವಾ, ಅದು ವಯಸ್ಸಾಗದೇ ಇರೋ ರೀತಿ ಇದು ಏನ್ ಮಾಡುತ್ತೆ, ಡಿಲೇ ಮಾಡುತ್ತೆ, ಓಕೆನಾ. ಆ ಲೀವ್ಸ್ ಎಲ್ಲೋ ಲೀವ್ಸ್ ಆಗಿ ಕನ್ವರ್ಟ್ ಆಗಿ ಬಿದೋಗ್ತಾವಲ್ವಾ, ಹಾಗಾಗ್ಲಿಕ್ಕೆ ಮಾಡೋದು ಯಾವುದು, ಗ್ರೋತ್ ಇನ್ಹಿಬಿಟರ್ಸ್ ಅಂತ ಬೇರೆ ಇದಾವೆ. ಇವೆಲ್ಲ ಪ್ರಮೋಟ್ ಮಾಡ್ತಾ ಇದ್ರೆ ಅವು ಇನ್ಹಿಬಿಟ್ ಮಾಡ್ತವೆ, ಓಕೆನಾ. ಪ್ರಮೋಟ್ ದ ಓಪನಿಂಗ್ ಆಫ್ ಟೊಮೆಟೊ ಅಂಡ್ ಪ್ರಮೋಟ್ ಫ್ರೂಟ್ ಗ್ರೋತ್. ಆ ಫ್ರೂಟ್ ಗ್ರೋತ್ ಆಗ್ಲಿಕ್ಕೆ ಇವು ಪ್ರಮೋಟ್ ಮಾಡ್ತವೆ, ಓಕೆನಾ. ಇವಿಷ್ಟು ಗ್ರೋತ್ ಪ್ರಮೋಟರ್ಸ್ ಬಗ್ಗೆ ಆಯ್ತು. ಇವಾಗ ಗ್ರೋತ್ ಇನ್ಹಿಬಿಟರ್ಸ್, ಯಾವೆಲ್ಲ ಹಾರ್ಮೋನ್ಸ್ ಗ್ರೋತ್ ನ ಇನ್ಹಿಬಿಟ್ ಮಾಡ್ತವೆ ಅಂತ ನೋಡೋಣ. ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್ ಸ್ಲೋ ಆರ್ ಸ್ಟಾಪ್ ದ ಪ್ಲಾಂಟ್ ಗ್ರೋತ್. ಈ ಗ್ರೋತ್ ಇನ್ಹಿಬಿಟರ್ಸ್ ಏನ್ ಮಾಡ್ತವೆ ಅಂದ್ರೆ ಒಂದು ಸ್ಲೋ ಮಾಡ್ಬೋದು ಅಥವಾ ಸ್ಟಾಪೇ ಮಾಡ್ಬೋದು ಯಾವುದು, ಪ್ಲಾಂಟ್ ಗ್ರೋತ್ ನ, ಓಕೆನಾ. ವಿತ್ ದ ಮೇನ್ ಒನ್ಸ್ ಬೀಯಿಂಗ್ ಅಬ್ಸೆಸಿಕ್ ಆಸಿಡ್ ಅಂಡ್ ಇಥೈಲಿನ್. ಅಬ್ಸೆಸಿಕ್ ಆಸಿಡ್ ಅದನ್ನ ನಾವು ABA ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ, ಅಥವಾ ABA ಅಂತ ಕೇಳಬಹುದು ಅಥವಾ ಅಬ್ಸೆಸಿಕ್ ಆಸಿಡ್ ಅಂತ ಕೇಳಬಹುದು. ಹಾಗೇನೆ ಇನ್ನೊಂದು ಇಥೈಲಿನ್, ಓಕೆ. ಇವಾಗ ನೋಡೋಣ ಒನ್ ಬೈ ಒನ್. ಅಬ್ಸೆಸಿಕ್ ಆಸಿಡ್ ಇಟ್ ಪ್ರಮೋಟ್ಸ್ ದ ಡಾರ್ಮೆನ್ಸಿ ಆಫ್ ಸೀಡ್ ಅಂಡ್ ಬರ್ಡ್ಸ್. ಏನ್ ಮಾಡುತ್ತೆ, ಸೀಡ್ ಅಂಡ್ ಬರ್ಡ್ಸ್ ಡಾರ್ಮೆನ್ಸಿನ ಪ್ರಮೋಟ್ ಮಾಡುತ್ತೆ. ಅಂದ್ರೆ ಆ ಸೀಡ್ ಏನಿದೆಯೋ ಅದು ಯಾವುದೇ ರೀತಿ ಡೆವಲಪ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಅಂಡ್ ಪ್ರಮೋಟ್ಸ್ ದ ಕ್ಲೋಸಿಂಗ್ ಆಫ್ ಟೊಮೆಟೊ. ಆ ಟೊಮೆಟೊ ಕ್ಲೋಸ್ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಆ ಟೊಮೆಟೊ ಕ್ಲೋಸ್ ಆದ್ರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗಲ್ಲ, ವಾಟರ್ ಎಕ್ಸ್ಚೇಂಜ್ ಆಗಲ್ಲ ಅಲ್ವಾ, ಅವಾಗ ಇದಕ್ಕೆ ಏಜ್ ಆಗೋ ರೀತಿ ನೋಡ್ಕೊಳ್ಳುತ್ತೆ. ದೆನ್ ಪ್ರಮೋಟ್ಸ್ ದ ವಿಲ್ಟಿಂಗ್ ಅಂಡ್ ಫಾಲಿಂಗ್ ಆಫ್ ಲೀಫ್. ಆ ಲೀಫ್ ಇದೆ ಅಲ್ವಾ, ಆ ಲೀಫ್ಗೆ ವಯಸ್ಸಾಗಿ ಕೆಳಗಡೆ ಬಿದ್ದೋಗೋ ತರ ಏನ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಅಂಡ್ ಡಿಟಾಚ್ಮೆಂಟ್ ಆಫ್ ಫ್ಲವರ್ಸ್ ಫ್ರೂಟ್ ಫ್ರಮ್ ದ ಪ್ಲಾಂಟ್ಸ್ ಡ್ಯೂ ಟು ಅಬ್ಸೆಸಿಕ್ ಆಸಿಡ್. ಕೆಲವೊಂದು ಫ್ಲವರ್ಸ್ ವಯಸ್ಸಾದ್ಮೇಲೆ ಫ್ಲವರ್ಸ್ ಇರ್ಬೋದು, ಲೀವ್ಸ್ ಇರ್ಬೋದು, ಹಾಗೇನೆ ಫ್ರೂಟ್ಸ್ ಇರ್ಬೋದು, ಅವೆಲ್ಲವೂ ಬಿದ್ದೋಗ್ತವೆ ಅಲ್ವಾ, ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅಬ್ಸೆಸಿಕ್ ಆಸಿಡ್ ಅಥವಾ ABA ಅಂತ ಹೇಳ್ತೀವಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ, ಓಕೆನಾ. ಅದಾದ ನಂತರ ಎಥೆಲಿನ್. ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಈ ಚಿತ್ರನ ಈ ಕಡೆಯಿಂದ ನೀವು ಅಬ್ಸರ್ವ್ ಮಾಡಬೇಕು. ಇಥೆಲಿನ್, ಓಕೆ, ಪ್ರಮೋಟ್ಸ್ ಫ್ರೂಟ್ ರೈಪನಿಂಗ್. ಅಂದ್ರೆ ಫ್ರೂಟ್ ಹಣ್ಣಾಗೋದಿರುತ್ತಲ್ವಾ, ಕಾಯಿ ಹಣ್ಣಾಗುತ್ತೆ ಅಲ್ವಾ,
ಅದ್ ಯಾವ್ದು ಸಹಾಯದಿಂದ ಆಗತ್ತಪ್ಪ ಅಂದ್ರೆ ಇಥೈಲಿನ್. ನೀವ್ ಯಾವ್ದಾದ್ರು ಒಂದು ಕಾಯಿನ ಕಿತ್ತಾಗ ಆಟೋಮೆಟಿಕಲಿ ಅದ್ರಲ್ಲಿ ಏನಾಗುತ್ತೆ, ಇಥೈಲಿನ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ. ಅಂಡ್ ಸ್ಟಿಮ್ಯುಲೇಟ್ಸ್ ದ ಅಬ್ಸೆಷನ್ ಅಂದ್ರೆ ಶೆಡ್ಡಿಂಗ್ ಅಂದ್ರೆ ಲೀವ್ಸ್ ಕೆಳಗಡೆ ಬಿದ್ದೋಗ್ತಕ್ಕಂಥದ್ದು. ಹಾಗೇನೆ ಫ್ಲವರ್ಸ್ ಕೂಡ ಕೆಳಗಡೆ ಬಿದ್ದು ವಯಸ್ಸಾಗಿ ಕೆಳಗಡೆ ಬೀಳೋ ತರ ಇದು ಕೂಡ ಆಕ್ಟ್ ಮಾಡುತ್ತೆ. ಅಂಡ್ ಇಟ್ ಪ್ರಮೋಟ್ಸ್ ಏಜಿಂಗ್ ಅಥವಾ ಸೆನ್ಸೆನ್ಸ್ ಅಂತ ಹೇಳ್ತೀವಿ, ಅಥವಾ ಏಜಿಂಗ್ ಆಫ್ ಎ ಪ್ಲಾಂಟ್. ಆ ಪ್ಲಾಂಟ್ಸ್ಗೆ ಏಜ್ ಆಗೋ ರೀತಿ ಕೂಡ ಇದು ನೋಡ್ಕೊಳ್ಳುತ್ತೆ ಇಥೈಲಿನ್. ಅಂಡ್ ಇಟ್ಸ್ ಇಂಡೈರೆಕ್ಟ್ಲಿ ಇನ್ಹಿಬಿಟ್ ದ ಗ್ರೋತ್. ಈ ಗ್ರೋತ್ ನ ಇದು ಇಂಡೈರೆಕ್ಟ್ ಆಗಿ ಸ್ಟಾಪ್ ಮಾಡುವಂತಹ ಒಂದಷ್ಟು ಪ್ರಾಪರ್ಟೀಸ್ ನ ಇದು ಹೊಂದಿರುತ್ತೆ. ಓಕೆನಾ? ಇದಿಷ್ಟು ಪ್ಲಾಂಟ್ ಹಾರ್ಮೋನ್ಸ್ ಬಗ್ಗೆ ಆಯ್ತು. ಇವತ್ತಿನ ಕ್ಲಾಸಲ್ಲಿ ನಾವು ಪ್ಲಾಂಟ್ ಹಾರ್ಮೋನ್ಸ್ ಬಗ್ಗೆ ನೋಡಿದ್ವಿ. ಹಾಗೇನೆ ಫೋಟೋಟ್ರೋಪಿಸಮ್, ಹಾಗೇನೆ ಕೀಮೋಟ್ರೋಪಿಸಮ್, ಮತ್ತೆ ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಅಲ್ವಾ, ಟ್ರೋಪಿಸಮ್ಗಳ ಬಗ್ಗೆ ನೋಡಿದ್ವಿ. ಅದಾದ ನಂತರ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ. ಅದರಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಹಾರ್ಮೋನ್ಸ್ ಬಂತು. ಹಾರ್ಮೋನ್ಸ್ ಹೇಗಿರುತ್ತೆ, ಅದು ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ಮೆಸೆಂಜರ್ ಸೆಂಡ್ ಆಗಲ್ಲ. ಅಲ್ಲಿ ಸೆಂಡ್ ಆಗತಕ್ಕಂಥದ್ದು ಯಾವುದು, ಸಾರಿ, ಎಲೆಕ್ಟ್ರಿಕಲ್ ಮೆಸೇಜ್ ಸೆಂಡ್ ಆಗಲ್ಲ. ಇಲ್ಲಿ ಕೆಮಿಕಲ್ ಮೆಸೇಜ್ ಅಥವಾ ಕೆಮಿಕಲ್ ಸಿಗ್ನಲ್ಸ್ ಸೆಂಡ್ ಆಗ್ತಕ್ಕಂಥದ್ದು, ಟ್ರೂ ಕೆಮಿಕಲ್ಸ್ ಆ ಬ್ಲಡ್ ಸ್ಟ್ರೀಮಿಗೆ ಹೋದಾಗ ಏನಾಗುತ್ತೆ, ಇದು ಸೆಂಡ್ ಆಗುತ್ತೆ. ಓಕೆನಾ? ಇದಿಷ್ಟು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಗ್ಗೆ ಆಯ್ತು. ಓಕೆನಾ? ಇವಾಗ ನಿಮ್ಗೆ ಆಸ್ ಯೂಶುವಲ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಆಗಿದ್ರಲ್ಲಿ ನೀವು ಸೆಂಡ್ ಮಾಡ್ಬೋದು. ಓಕೆನಾ? ನಿಮ್ದು ರಿವ್ಯೂ ಏನಿದೆಯೋ ಅದನ್ನೆಲ್ಲ ಕೊಡ್ಬೋದು. ಹಾ, ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ನಿಮ್ಮ ನೇಮ್ ಕೇಳುತ್ತೆ, ಕ್ಲಾಸ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅದನ್ನ ಕೊಟ್ಬಿಟ್ಟು ಒಂದಷ್ಟು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು ಸಬ್ಮಿಟ್ ಮಾಡ್ಬೋದು. ಓಕೆನಾ? ಶೋ ಆಗ್ತಾ ಇದೆಯಾ? ನೀವ್ ಯಾರು ಮೆಸೇಜ್ ಮಾಡ್ಲಿಕ್ಕೆ ಏನು ಹೋಗೋದು ಬೇಡ. ಶೋ ಆಗ್ತಾ ಇದ್ರೆ ನೀವು ಫಿಲ್ ಮಾಡಿಬಿಡಿ. ನೀವು ಮೆಸೇಜಿಂಗ್ ಆಪ್ಷನ್ಗೆ ಹೋದ್ರೆ ಅದು ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಬೆಟರ್ ಯು ಫಿಲ್ ಇಟ್. ಫಿಲ್ ಮಾಡ್ತಾ ಇದ್ದೀರಾ? ಯಾರಿಗೂ ಶೋ ಆಗ್ತಾ ಇಲ್ವಾ? ಶೋ ಆಗ್ತಾ ಇದೆಯಲ್ಲ? ಯಾರಿಗಾದ್ರೂ ಶೋ ಆಗಿದ್ರೆ ಮೆಸೇಜ್ ಮಾಡ್ಬೋದು. ಓಕೆ, ಕೆಲವ್ರಿಗೆ ಪೋಲ್ ಶೋ ಆಗ್ತಾ ಇಲ್ಲ ಅಂತೆ. ಇಲ್ಲಿ ತೋರಿಸ್ತಾ ಇದೆಯಲ್ವಾ, ಪೋಲ್ ಶೋ ಆಗ್ತಾ ಇದೆ. ಯಾರಿಗಾದ್ರೂ ಆಗ್ತಾ ಇದ್ರೆ ಮೆಸೇಜ್ ಮಾಡಿ, ಯಾರಿಗಾದ್ರೂ ಆಗಿದ್ರೆ, ಪೋಲ್ ಶೋ ಆಗಿದ್ರೆ. ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ? ಹಾ, ಕ್ಯಾನ್ಸಲ್ ಕೊಟ್ಬಿಟ್ಟು ಒಂದ್ಸಲ ಯಾರಿಗೆ ಶೋ ಆಗ್ತಾ ಇಲ್ಲ ರೀಜಾಯ್ನ್ ಆಗಿ, ಅವಾಗ ಶೋ ಆಗ್ಬೋದು. ರೆಸ್ಪಾನ್ಸ್ ಬರ್ತಾ ಇದೆ, ಶೋ ಆಗುತ್ತೆ ನೋಡಿ. ಒಂದ್ಸಲ ಹೋಗ್ಬಿಟ್ಟು ಮತ್ತೆ ರೀಜಾಯ್ನ್ ಆಗಿ ಬರುತ್ತೆ. ಅಂತೂ ತೋರಿಸ್ಲೇ ಇಲ್ಲ ಅಂದ್ರೆ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಗೂಗಲ್ ಲಿಂಕ್ ಹಾಕ್ತಿವಿ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ಸೆಂಡ್ ಮಾಡ್ಬೋದು. ಓಕೆನಾ? ಯಾರಿಗೆಲ್ಲ ಡಿಸ್ಪ್ಲೇ ಆಗ್ತಾ ಇದೆಯೋ ನೀವೆಲ್ಲರೂ ಕೂಡ ಇಲ್ಲೇ ಸಬ್ಮಿಟ್ ಮಾಡಿ. ನಿಮ್ಮ ಆನ್ಸರ್ಗಳು ಕೂಡ ಇಲ್ಲೇ ಗೊತ್ತಾಗುತ್ತೆ, ನೀವು ಇಲ್ಲೇ ಸಬ್ಮಿಟ್ ಮಾಡಿದ್ರೆ.
ಯಾರಿಗೆ ಓಪನ್ ಆಗ್ತಿಲ್ವೋ, ಕ್ವಿಜ್ ಯಾರಿಗೆ ಓಪನ್ ಆಗ್ತಿಲ್ಲ ಅಥವಾ ಸೊ ನೀವೇನ್ ಮಾಡಿ ಅಂತಂದ್ರೆ ಮೋರ್ ಅನ್ನೋ ಆಪ್ಷನ್ ಇದೆ. ಯಾರಿಗೆ ಓಪನ್ ಆಗ್ತಾ ಇಲ್ಲ ಅವರು ಮೋರ್ ಅನ್ನೋ ಆಪ್ಷನ್ ಇರುತ್ತೆ, ಆ ಮೋರ್ ಅನ್ನೋ ಆಪ್ಷನ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಆ ಮೋರ್ ಅನ್ನೋ ಆಪ್ಷನ್ ಅಲ್ಲಿ ಪೋಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಪೋಲ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಮೋರ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಪೋಲ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ನೋಡಿ, ಮೋರ್ ಒಳಗಡೆ ಲಾಸ್ಟ್ ಅಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ. ಆ ಮೋರ್ ಅನ್ನೋ ಆಪ್ಷನ್ ಅಲ್ಲಿ ಪೋಲ್ಸ್ ಅಂತ ಇರುತ್ತೆ, ಮೇ ಬಿ 4th ಒನ್ ಅನ್ಸುತ್ತೆ. ಪೋಲ್ಸ್ ಫಸ್ಟ್ ಅಥವಾ 4th ಒನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಪೋಲ್ ಓಪನ್ ಆಗುತ್ತೆ, ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಓಕೆನಾ? ಈ ರೀತಿ ಟ್ರೈ ಮಾಡ್ತೀರಾ? ಓಕೆ, ರೆಸ್ಪಾನ್ಸ್ ಬರ್ತಾ ಇದೆ. ಇವಾಗ ಶೋ ಆಗ್ತಾ ಇದೆಯಾ? ಯಾರಿಗೆ ಶೋ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ? ಮೋಹನ್ ಅಲ್ಲಿ ಮೋರ್ ಅಂತ ಆಪ್ಷನ್ ಇರುತ್ತೆ, ಆ ಮೋರ್ ಅನ್ನೋ ಆಪ್ಷನ್ ಅಲ್ಲಿ ನಿಮ್ಗೆ ಪೋಲ್ ಅನ್ನೋ ಆಪ್ಷನ್ ಸಿಗುತ್ತೆ. ಮತ್ತೆ ಮೋರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದಾಗ ಅಲ್ಲಿ ಓಪನ್ ಆಗುತ್ತೆ ನೋಡಿ. ಹಾ, ಆಗ್ತಾ ಇದೆಯಂತೆ ನೋಡಿ, ಸಂಜನಾ ಅವ್ರು ಹೇಳ್ತಾ ಇದ್ದಾರೆ. ನಾಳೆ ನಾಡಿದ್ದು ಕೂಡ ಕ್ಲಾಸ್ ಇರುತ್ತೆ. ಹಾ, ಆನ್ಸರ್ ಶೋ ಆಗುತ್ತೆ. ಎಲ್ರದ್ದು ಸಬ್ಮಿಟ್ ಆದ್ಮೇಲೆ ಆನ್ಸರ್ ಶೋ ಮಾಡೋಣ. ಓಕೆನಾ? ಬೇಗ ಬೇಗ ಸಬ್ಮಿಟ್ ಮಾಡಿ. ಆ ಮೋರ್ ಆಪ್ಷನ್ ಅಲ್ಲಿ ಹೋಗಿ ಅಲ್ಲಿ ಪೋಲ್ ಅಂತ ಆಪ್ಷನ್ ಇರುತ್ತೆ, ಆ ಪೋಲ್ ಆಪ್ಷನ್ ಅಲ್ಲಿ ಏನ್ ಮಾಡಿ ಸಬ್ಮಿಟ್ ಮಾಡಿ. ಯಾರೆಲ್ಲ ಒಲಿಂಪಿಯಾಡ್ ಎಕ್ಸಾಮ್ ಕಟ್ಟಿದಿರೋ ಅಥವಾ ನಿಮ್ಗೆ ಹಾಲ್ ಟಿಕೆಟ್ ನ ಶಾಲೆಯಲ್ಲಿ ಇಸ್ಕೊಂಡು ಅಲ್ಲಿ ನಿಮ್ ಫೋಟೋ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಮತ್ತೆ ಸೈನ್ ಹಾಕ್ಸಿರ್ಬೇಕು. ಓಕೆನಾ? ಓಕೆ, ಎಲ್ರು ಸೆಂಡ್ ಮಾಡಿದ್ರಾ? ಇನ್ನ ತುಂಬಾ ಕಡಿಮೆ ಬಂದಿದೆ, ಎಲ್ರು ಸೆಂಡ್ ಮಾಡಿಲ್ಲ. 34 ರೆಸ್ಪಾನ್ಸ್ ಅಷ್ಟೇ ಬಂದಿರೋದು. 67 ಮೆಂಬರ್ಸ್ ಇದ್ದೀರಿ ಇವಾಗ್ಲೂ ಕೂಡ. ಕೇವಲ 34 ರೆಸ್ಪಾನ್ಸ್ ಅಷ್ಟೇ ಬಂದಿದೆ ನೋಡಿ. ಇವಾಗ್ಲೂ ಮೋರ್ ಆಪ್ಷನ್ಗೆ ಹೋದ್ರೆ ಅಲ್ಲಿ ಪೋಲ್ ಸಿಗುತ್ತೆ. ಮೋರ್ ಆಪ್ಷನ್ ಅಲ್ಲಿ ಪೋಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಪೋಲ್ ಆಪ್ಷನ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ. ಇನ್ನೂ ಯಾರಿಗೆ ಶೋ ಆಗ್ತಾ ಇಲ್ಲ? ಓಕೆ, ಇದಿಷ್ಟು ಆಗಿದ್ರೆ ಯಾರ್ದೆಲ್ಲ ಸಬ್ಮಿಟ್ ಆಗಿಲ್ವೋ ನಿಮ್ದೆಲ್ಲ ಕೂಡ ವಾಟ್ಸಪ್ ಅಲ್ಲಿ ನಾನೊಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಓಕೆ, ನಾಳೆನೂ ಕೂಡ ಕ್ಲಾಸ್ ಇರುತ್ತೆ, ನಾಡಿದ್ದು ಕ್ಲಾಸ್ ಇರುತ್ತೆ, ಸೊ ಜಾಯ್ನ್ ಆಗಿ. ಓಕೆ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಕ್ಲಾಸ್ನ. ಥ್ಯಾಂಕ್ ಯು.